ನಮಸ್ಕಾರ ಸ್ನೇಹಿತರೆ, ಗ್ರೋ ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಹಾರ್ದಿಕವಾದಂತಹ ಸ್ವಾಗತ. ನನ್ನ ಹೆಸರು ನಟರಾಜ್ ಅಂತ. ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಅಂತ ಬಂದ ತಕ್ಷಣ ಸುಮಾರು ಜನ ಕನ್ಫ್ಯೂಷನ್ ಮಾಡ್ಕೊಳ್ತಾರೆ, ಸುಮಾರು ಜನಕ್ಕೆ ಕ್ಲಾರಿಟಿ ಇರಲ್ಲ. ಸೊ ದ ಬೆಸ್ಟ್ ಅಂಡ್ ಗೋಲ್ಡನ್ ವೇ ಏನಪ್ಪಾ ಅಂತ ಅಂದ್ರೆ, ಯಾವ ಬಿಸ್ನೆಸ್ ಅಲ್ಲಿ ನಾವು ಹೂಡಿಕೆ ಮಾಡಬೇಕು ಅಂತ ಇರ್ತೀವೋ ಅಥವಾ ಯಾವ ಒಂದು ಕಂಪನಿಯಲ್ಲಿ ನಾವು ಹೂಡಿಕೆ ಮಾಡಬೇಕು ಅಂತ ಇರ್ತೀವೋ, ಆ ಕಂಪನಿ ನಮ್ಗೆ ಅರ್ಥ ಆಗೋ ರೀತಿಯಲ್ಲಿ ಇದ್ರೆ ಸ್ವಲ್ಪ ಈಸಿ ಆಗುತ್ತೆ ನಮಗೆ ಫಂಡಮೆಂಟಲ್ಸ್ ಗಳು ಅಥವಾ ಆ ಕಂಪನಿಯ ಬಿಸ್ನೆಸ್ ನ ಅರ್ಥ ಮಾಡ್ಕೊಳ್ಳೋದ್ರಲ್ಲಿ. ಈಗ ನಾನು ಯಾವುದೋ ಏನೋ ಒಂದು ಡಿಫ್ರೆಂಟ್ ಪ್ರಾಡಕ್ಟ್ ನಿಮಗ್ ಗೊತ್ತಿಲ್ಲದಿರೋದನ್ನ ನಾನು ಹೇಳಿದ್ರೆ, ಆ ಒಂದು ಬಿಸ್ನೆಸ್ ಬಗ್ಗೆ ನೀವು ತಿಳ್ಕೋಬಹುದು, ನಂಬರ್ಸ್ ಅಲ್ಲಿ ಏನೋ ಕಂಪೇರ್ ಮಾಡಬಹುದು. ಬಟ್ ಓವರ್ ಆಲ್ ಒಂದು ಕಾನ್ಫಿಡೆನ್ಸ್ ಏನಿದೆ ಇನ್ವೆಸ್ಟ್ಮೆಂಟ್ ಅಲ್ಲಿ ಅದು ನಿಮ್ಗೆ ಇರಲ್ಲ, ಬಿಕಾಸ್ ಆ ಬಿಸ್ನೆಸ್ ಬಗ್ಗೆ ಎಂಟೈರ್ ಕ್ಲಾರಿಟಿ ನಿಮ್ಗೆ ಇರಲ್ಲ. ಸೊ ಹಾಗಾಗಿ ಯಾವುದೇ ಒಂದು ಇನ್ವೆಸ್ಟ್ಮೆಂಟ್ ಮಾಡೋದಕ್ಕಿಂತ ಮುಂಚೆ ಆ ಬಿಸ್ನೆಸ್ ಬಗ್ಗೆ ನನಗೆ ಐಡಿಯಾಸ್ ಇದೆಯಾ ಅಥವಾ ಆ ಬಿಸ್ನೆಸ್ ಬಗ್ಗೆ ಸ್ಟಡಿ ಮಾಡಿದ್ರೆ ನನಗೆ ಅರ್ಥ ಆಗುತ್ತಾ ಅಂತ ಕ್ವಶನ್ ಕೇಳ್ಕೊಳ್ಳೋದು ಬಹಳನೇ ಮುಖ್ಯವಾಗಿರುತ್ತೆ. ಆ ನಿಟ್ಟಿನಲ್ಲಿ ಇವತ್ತು ನಾನೊಂದು ಸ್ಪೆಷಲ್ ವಿಡಿಯೋ ಮೂಲಕ IPO ರಿವ್ಯೂ ಮಾಡಕ್ ಹೋಗ್ತಾ ಇದ್ದೀನಿ ಒಂದು ಕಂಪನಿದು. ಈ ಒಂದು ಕಂಪನಿ ಈಗ ಇಮಿಡಿಯೇಟ್ ಆಗಿ ಇವ್ರದ್ದು IPO ಲಾಂಚ್ ಆಗಕ್ ಹೋಗ್ತಾ ಇದೆ. ಈ ಕಂಪನಿ ರೆಡಿ ಮಾಡ್ತಕ್ಕಂತಹ ಪ್ರೊಡಕ್ಟ್ಸ್ ಗಳೇನಿದೆಯೋ ಅದು ನಮ್ಮ ದೈನಂದಿನ ಜೀವನಕ್ಕೆ ಬೇಕಾಗಿರುವಂತಹ ವೆರಿ ನೆಸೆಸಿಟಿ ಇರುವಂತಹ ಪ್ರೊಡಕ್ಟ್ಸ್ ಗಳಾಗಿರುತ್ತೆ. ಹಾಲು, ತುಪ್ಪ, ಮೊಸರು, ಸೊ ಈ ತರ ಪ್ರೊಡಕ್ಟ್ಸ್ ಗಳನ್ನ ರೆಡಿ ಮಾಡುವಂತಹ ಕಂಪನಿ ಆಗಿರುತ್ತೆ. ಈ ಕಂಪನಿ ಹೆಸರು ಬಂದು ದೊಡ್ಲಾ ಡೈರಿ ಅಂತ ಹೇಳ್ಬಿಟ್ಟು. ಸೊ ಈ ಕಂಪನಿ IPO ಒಂದು ಇಶ್ಯೂ ಮಾಡಕ್ ಹೋಗ್ತಾ ಇದೆ ವೆರಿ ಸೂನ್. ಸೊ ಈ ಒಂದು ಕಂಪನಿಯಲ್ಲಿ ಏನೇನೆಲ್ಲ ಬಿಸ್ನೆಸ್ ನಡೀತಾ ಇದೆ, ಯಾವ ರೀತಿಯಲ್ಲಿ ಕಂಪನಿ ಬಿಸ್ನೆಸ್ ಇದೆ, ಹಾಗೆ ಫಿನಾನ್ಷಿಯಲ್ ರೇಷಿಯೋಸ್ ಗಳು ಏನೇನಿದೆ, IPO ರಿಲೇಟೆಡ್ ಆಸ್ ಅ ಕಾಮನ್ ಇನ್ವೆಸ್ಟರ್ ನಾವು ತಿಳ್ಕೋಬೇಕಾಗಿರೋದು ಏನೇನಿದೆ ಈ ಕಂಪನಿಯಲ್ಲಿ ಅನ್ನೋದನ್ನ ಈ ವಿಡಿಯೋ ಮೂಲಕ ನಾನು ನಿಮ್ಗೆ ಬಹಳ ಇನ್ ಡೀಟೇಲ್ ಆಗಿ ಡಿಸ್ಕಸ್ ಮಾಡಕ್ ಹೋಗ್ತಾ ಇದ್ದೀನಿ. ಈ ವಿಡಿಯೋ ಮೂಲಕ ನಿಮ್ಗೆ ತಿಳಿಸ್ಕೊಡಕ್ ಹೋಗ್ತಾ ಇದ್ದೀನಿ. ಇನ್ ಕೇಸ್ ನೀವೇನಾದ್ರೂ ಮೊದಲನೇ ಬಾರಿಗೆ ನಮ್ಮ ವಿಡಿಯೋಸ್ ಗಳನ್ನ ನೋಡ್ತಾ ಇದ್ರೆ ದಯವಿಟ್ಟು ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ. ನಮ್ ಕಡೆಯಿಂದ ನಿಮ್ಗೆ ರೆಗ್ಯುಲರ್ ಅಪ್ಡೇಟ್ಸ್ ವಿತ್ ಪ್ರಿಯಾರಿಟಿ ಸಿಗಬೇಕು ಅಂದ್ರೆ. ಸೊ ಏನಕ್ಕೆ ವೇಟ್ ಮಾಡೋದು, ಸ್ಟಾರ್ಟ್ ಮಾಡೋಣ. ಯಾವುದೇ ಒಂದು ಬೆಳೆದಿರುವಂತಹ ಕಂಪನಿ ಅಥವಾ ಒಂದು ಬಿಸ್ನೆಸ್ ಗ್ರೋತ್ ಆಗಿರುವಂತಹ ಕಂಪನಿ IPO ಅಥವಾ ಒಂದು ಸ್ಟಾಕ್ ಮಾರ್ಕೆಟ್ ಅಲ್ಲಿ ಅವರು ಕಂಪನಿಯನ್ನ ಲಿಸ್ಟ್ ಮಾಡ್ತಾ ಇದಾರೆ ಅಂದ್ರೆ ಅರ್ಥ ಏನಪ್ಪಾ ಅಂದ್ರೆ, ಅವರು ಅಡಿಷನಲ್ ಫಂಡ್ ರೈಸ್ ಮಾಡ್ತಾ ಇದಾರೆ ಸೊ ದಟ್ ಅವರು ಅವರ ಬಿಸ್ನೆಸ್ ಅನ್ನ ನೆಕ್ಸ್ಟ್ ಲೆವೆಲ್ಗೆ ಎಕ್ಸ್ಪ್ಯಾಂಡ್ ಮಾಡಬೇಕು ಅನ್ನೋ ಒಂದು ಉದ್ದೇಶ ಇರುತ್ತೆ. ಸೊ ಆ ನಿಟ್ಟಿನಲ್ಲಿ ಈ ಪರ್ಟಿಕ್ಯುಲರ್ ಕಂಪನಿ ಏನಕ್ಕೆ IPO ಇಶ್ಯೂ ಮಾಡ್ತಾ ಇದೆ ಅಂತ ನೋಡೋದಾದ್ರೆ 3 ಮೇಜರ್ ಕಾರಣಗಳಿದೆ. ಮೊದಲನೇದಾಗಿ ಇವರಲ್ಲಿ ಇರತಕ್ಕಂತಹ ಲೋನ್ ಗಳೇನಿದೆಯೋ ಅದನ್ನ ಕ್ಲಿಯರ್ ಮಾಡ್ಕೋಬೇಕು ಅನ್ನೋ ಉದ್ದೇಶ ಒಂದಾದ್ರೆ, ಕ್ಯಾಪೆಕ್ಸ್ ರಿಕ್ವೈರ್ಮೆಂಟ್ ಇದೆ more than 7 crores. ಸೊ ಆ ಒಂದು ರಿಕ್ವೈರ್ಮೆಂಟ್ ಫುಲ್ಫಿಲ್ ಮಾಡೋದಕ್ಕೂ ಕೂಡ ಇವರ ಒಂದು ಪರ್ಪಸ್ ಆಗಿರುತ್ತೆ IPO ಇಶ್ಯೂ ಮಾಡೋದಕ್ಕೆ. ಹಾಗೆ ಜನರಲ್ ಕಾರ್ಪೊರೇಟ್ ರಿಕ್ವೈರ್ಮೆಂಟ್ಸ್ ಗಳಿರುತ್ತೋ, ಪರ್ಪಸಸ್ ಏನಿರುತ್ತೋ ಆ ಒಂದು ಕಾರಣ ಇಟ್ಕೊಂಡು ಈ ಕಂಪನಿ ಬಂದು IPO ನ ಇಶ್ಯೂ ಮಾಡ್ತಾ ಇರತಕ್ಕಂಥದ್ದು ಅಥವಾ ಅವ್ರ ಕಂಪನಿನ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಲಿಸ್ಟ್ ಮಾಡ್ತಕ್ಕಂಥದ್ದು. ಇವಾಗ ಕಂಪನಿ ಬಗ್ಗೆ ತಿಳ್ಕೊಳ್ಳೋಣ ನಾವು. ಸೊ ಓವರ್ ಆಲ್ ನಾನು ಆಲ್ರೆಡಿ ಹೇಳಿದೆ, ಈ ಪ್ರೊಡಕ್ಟ್ಸ್ ಗಳಿಂದ ಕಂಪನಿ ರೆಡಿ ಮಾಡ್ತಾ ಇರುವಂತದ್ದು ಇದು ನಮ್ಮ ದೈನಂದಿನ ಜೀವನಕ್ಕೆ ಬಹಳನೇ ಹತ್ತಿರವಾಗಿರುವಂತಹ ಪ್ರೊಡಕ್ಟ್ಸ್ ಗಳಾಗಿರುತ್ತೆ. ಹಾಗಾಗಿ ಇವಾಗ ಅರ್ಥ ಮಾಡ್ಕೊಳ್ಳೋಣ ಕಂಪನಿ ಬಿಸ್ನೆಸ್ ಏನೇನಿದೆ ಅಂತ, ಅಥವಾ ಈ ಕಂಪನಿ ಬಗ್ಗೆ ನಾವು ಕ್ಲಿಯರ್ ಆಗಿ ಇವಾಗ ಅರ್ಥ ಮಾಡ್ಕೊಳ್ಳೋಣ. ಮೊಟ್ಟ ಮೊದಲಿಗೆ ಕಂಪನಿ ಬಿಸ್ನೆಸ್ ಬೇಸಿಕಲಿ ಏನ್ ಮಾಡ್ತಪ್ಪ ಕಂಪನಿ ಅಂತ ಅಂದ್ರೆ, ಹಾಲಿನ ರಿಲೇಟೆಡ್ ಪ್ರೊಡಕ್ಟ್ಸ್ ಗಳನ್ನ ಹಾಲು ಪ್ರೊಕ್ಯೂರ್ ಮಾಡೋದು, ಒಂದು ಹಾಲನ್ನ ರಿಸೀವ್ ಮಾಡ್ಕೊಳ್ತಾರೆ ಡೈರೀಸ್ ಗಳಿಂದ, ಹಾಗೆ ಅದನ್ನ ಪ್ರೊಸೆಸಿಂಗ್ ಮಾಡಿ ಫೈನಲ್ ಅದಕ್ಕೆ ವ್ಯಾಲ್ಯೂ ಆಡೆಡ್ ಪ್ರೊಡಕ್ಟ್ಸ್ ಗಳು, ಈಗ ಬೇಸಿಕ್ ಟ್ಯೂನ್ಡ್ ಮಿಲ್ಕ್ ಇರ್ಬೋದು ಅಥವಾ ಅದ್ರ ರಿಲೇಟೆಡ್, ಈಗ ಹಾಲು ಅಂತಂದ್ರೆ ಅದರಿಂದ ಸುಮಾರು ಅದರ ಅಣ್ಣ ತಮ್ಮಗಳು ಸುಮಾರು ಬಂದೇ ಬರುತ್ತೆ. ಈಗ ಪನೀರ್ ಇರ್ಬೋದು, ತುಪ್ಪ ಇರ್ಬೋದು, ಮೊಸರು ಇರ್ಬೋದು. ಸೊ ಇದೆಲ್ಲ ಹಾಲಿನ ಪ್ರೊಡಕ್ಟ್ಸ್ ಗಳೇ ಆಗಿರುತ್ತೆ. ಈ ತರ ಪ್ರೊಡಕ್ಟ್ಸ್ ಗಳನ್ನ ರೆಡಿ ಮಾಡುವಂತಹ ಒಂದು ಕಂಪನಿ ಆಗಿರುತ್ತೆ. ಒಂದ್ ಕಡೆಯಿಂದ ಪ್ರೊಕ್ಯೂರ್ಮೆಂಟ್ ಇಂದ ಅಂದ್ರೆ ಹಾಲನ್ನ ರಿಸೀವ್ ಮಾಡ್ಕೊಳ್ಳೋದ್ರಿಂದ ಹಿಡಿದು ಅದನ್ನ ಪ್ರೊಸೆಸಿಂಗ್ ಮಾಡಿ ಎಂಡ್ ಪ್ರಾಡಕ್ಟ್ ಮಾಡಿ ಅದನ್ನ ಪ್ಯಾಕೇಜಿಂಗ್ ಮಾಡಿ ಮಾರ್ಕೆಟಿಂಗು ಮಾಡಿ ಜನಗಳಿಗೆ ತಲುಪಿಸುವಂತಹ ಒಂದು ಕೆಲಸಗಳನ್ನ ಮಾಡ್ತಾ ಇರುತ್ತೆ ಈ ಕಂಪನಿ. ಈ ಪ್ರೊಡಕ್ಟ್ಸ್ ನ ನೀವು ಸ್ಕ್ರೀನ್ ಅಲ್ಲಿ ನೋಡ್ತಾ ಇರ್ಬೋದು ಏನೆಲ್ಲ ಪ್ರೊಡಕ್ಟ್ಸ್ ಇದೆ ಅಂತ. ಯೂಶುವಲಿ ಹಾಲು ಮತ್ತೆ ಅದರ ರಿಲೇಟೆಡ್ ವ್ಯಾಲ್ಯೂ ಆಡೆಡ್ ಪ್ರೊಡಕ್ಟ್ಸ್ ಏನಿರುತ್ತೋ ಅದನ್ನ ನೀವು ಇಲ್ಲಿ ಗಮನಿಸಬಹುದು. ಈ ಕಂಪನಿ ಬರೀ ಇಂಡಿಯಾದಲ್ಲಿ ಅಲ್ಲ, ಹೊರಗಡೆಗೂ ಕೂಡ ಈ ಕಂಪನಿಯ ಬ್ರಾಂಚಸ್ ಗಳಿರುತ್ತೆ. ಬೇಸಿಕಲಿ ಇವರು ಬ್ರ್ಯಾಂಡ್ ವೈಸ್ ನೋಡೋದಾದ್ರೆ ಇಂಡಿಯಾದಲ್ಲಿ ದೊಡ್ಲಾ, ಹಾಗೆ ದೊಡ್ಲಾ ಡೈರಿ, KC ಪ್ಲಸ್ ಅನ್ನೋ ಒಂದು ಬ್ರ್ಯಾಂಡ್ ಗಳ ಮೂಲಕ ಇವರು ಇಂಡಿಯಾದಲ್ಲಿ ಇವರ ಮಾರ್ಕೆಟ್ ಅನ್ನ ಮಾಡ್ತಾ ಇರ್ತಾರೆ ಅಥವಾ ಇಂಡಿಯಾದಲ್ಲಿ ಇವರ ಬಿಸ್ನೆಸ್ ಇರುತ್ತೆ. ಓವರ್ಸೀಸ್ ಅಂದ್ರೆ ಬೇರೆ ಇಂಟರ್ನ್ಯಾಷನಲ್ ವೈಸ್ ನೋಡೋದಾದ್ರೆ ದೊಡ್ಲಾ ಡೈರಿ, ದೊಡ್ಲಾ ಪ್ಲಸ್ ಹಾಗೆ ದೊಡ್ಲಾ ಟಾಪ್ ಅನ್ನೋ ಒಂದು ಬ್ರಾಂಡ್ ನೇಮ್ ಗಳ ಮೂಲಕ ಓವರ್ಸೀಸ್ ಅಥವಾ ಇಂಟರ್ನ್ಯಾಷನಲ್ ಮಾರ್ಕೆಟ್ಸ್ ಅಲ್ಲಿ ಇವರ ಬ್ರಾಂಡ್ ಅನ್ನ ಇಟ್ಕೊಂಡು ಇವರು ಬಿಸ್ನೆಸ್ ಅನ್ನ ರನ್ ಮಾಡ್ತಾ ಇರೋದು ನಮ್ಗೆ ಇಲ್ಲಿ ಗಮನಕ್ಕೆ ಬರುತ್ತೆ. ಹಾಗೆ ನೆಕ್ಸ್ಟ್ ನೋಡೋದಾದ್ರೆ ಈ ಕಂಪನಿ ಅಥವಾ ಈ ಕಂಪನಿಯ ರಿಲೇಟೆಡ್ ಪ್ಲಾಂಟ್ ಏನಿದೆ ಪ್ರೊಸೆಸಿಂಗ್ ಪ್ಲಾಂಟ್ಸ್ ವೈಸ್ ನೋಡೋದಾದ್ರೆ ಓವರ್ ಆಲ್ 13 ಪ್ಲಾಂಟ್ಸ್ ಗಳು ಇರುತ್ತೆ ಇವ್ರದ್ದು ಇಂಡಿಯಾದಲ್ಲಿ. ಈ 13 ಪ್ಲಾಂಟ್ ಗಳು ಎಲ್ಲೆಲ್ಲಿದೆ ಅಂತಂದ್ರೆ 11 ಸ್ಟೇಟ್ಸ್ ಗಳಲ್ಲಿ ಇದೆ. ಇಂಡಿಯಾದಲ್ಲಿ ಟೋಟಲ್ 11 ಸ್ಟೇಟ್ಸ್ ಗಳಲ್ಲಿ 13 ಪ್ಲಾಂಟ್ ಗಳಿದೆ. ಈ ಪ್ಲಾಂಟ್ ಗಳಲ್ಲಿ ಇವರು ಹಾಲನ್ನ ರಿಸೀವ್ ಮಾಡ್ಕೊಂಡು ರಾ ಪ್ರಾಡಕ್ಟ್ಸ್ ಅವ್ರಿಗೆ ಅದೇ ಆಗಿರುತ್ತೆ, ಅದನ್ನ ರಿಸೀವ್ ಮಾಡ್ಕೊಂಡು ಟ್ಯೂನ್ಡ್ ಮಿಲ್ಕ್ ಅಥವಾ ಅದ್ರ ರಿಲೇಟೆಡ್ ಬರ್ತಕ್ಕಂಥ ವ್ಯಾಲ್ಯೂ ಆಡೆಡ್ ಪ್ರೊಡಕ್ಟ್ಸ್ ಗಳು ಏನಿದೆಯೋ ಅದನ್ನ ನೆಕ್ಸ್ಟ್ ಲೆವೆಲ್ಗೆ ಒಂದು ಪ್ರೊಸೆಸಿಂಗ್ ಮಾಡುವಂತಹ ಕೆಲಸ ಮಾಡ್ತಾ ಇರ್ತಾರೆ. ಇನ್ನ ಇವರು ಸೇಲ್ಸ್ ವೈಸ್ ಸೇಲ್ಸ್ ನೆಟ್ವರ್ಕ್ ನೋಡೋದಾದ್ರೆ 40 ಆಫೀಸ್ ಗಳಿರುತ್ತೆ ಇವ್ರದ್ದು ಸೇಲ್ಸ್ ಆಫೀಸ್ಗಳು. 3336 ಡಿಸ್ಟ್ರಿಬ್ಯೂಷನ್ ಏಜೆಂಟ್ಸ್ ಗಳು ಇರ್ತಾರೆ. ಹಾಗೆ 863 ಮಿಲ್ಕ್ ಡಿಸ್ಟ್ರಿಬ್ಯೂಟರ್ ಮತ್ತೆ 449 ಪ್ರಾಡಕ್ಟ್ ಡಿಸ್ಟ್ರಿಬ್ಯೂಟರ್ಸ್ ಗಳು ಈ ಕಂಪನಿಗೆ ಇರ್ತಾರೆ. ಸೊ ಓವರ್ ಆಲ್ ನೆಟ್ವರ್ಕಿಂಗ್ ನೋಡೋದಾದ್ರೆ ಸಿಸ್ಟಮ್ಯಾಟಿಕಲಿ ಒಂದು ಹ್ಯಾಂಡಲ್ಡ್ ಪ್ರಾಡಕ್ಟ್ ಅಥವಾ ಹ್ಯಾಂಡಲ್ಡ್ ಕಂಪನಿ ಅನ್ನೋದು ನಮ್ಗೆ ಇಲ್ಲಿ ಈಸಿಯಾಗಿ ಅರ್ಥ ಆಗುತ್ತೆ. ಬಿಕಾಸ್
ಇವರ ನೆಟ್ವರ್ಕಿಂಗ್ ಆಲ್ಮೋಸ್ಟ್ 11 ಸ್ಟೇಟ್ಸ್ ಅಲ್ಲಿ ಇಂಡಿಯಾದಲ್ಲಿ 13 ಪ್ಲಾಂಟ್ಸ್ ಗಳು ಇಟ್ಕೊಳ್ಳೋದ್ರ ಮೂಲಕ ಇವರ ಪ್ರೊಡಕ್ಷನ್ ಇವರು ರೆಡಿ ಮಾಡಿ ಜನಕ್ಕೆ ತಲುಪಿಸುವಂತಹ ಕೆಲಸ ಮಾಡ್ತಾ ಇರ್ತಾರೆ. ಇದು ಇವರ ಪ್ರೊಸೆಸಿಂಗ್ ಪ್ಲಾಂಟ್ ಗಳ ಬಗ್ಗೆ ಅರ್ಥ ಮಾಡ್ಕೊಳ್ಳೋದಾದ್ರೆ ನೆಕ್ಸ್ಟ್ ಇಂಪಾರ್ಟೆಂಟ್ ಹಾಲಿಗೆ ಎಲ್ಲೆಲ್ಲಿಂದ ಬರ್ತಾ ಇದೆ ಪ್ರೊಕ್ಯೂರ್ಮೆಂಟ್ ಅಂತ ಹೇಳ್ತೀವಿ. ಸೊ ಬೇಸಿಕಲಿ ಎಲ್ಲೆಲ್ಲಿಂದ ಇವರು ಹಾಲುಗಳನ್ನ ತರಿಸ್ತಾ ಇದ್ದಾರೆ, ಇಟ್ಸ್ ಬಟ್ ಆಬ್ವಿಯಸ್ ನಿಮ್ಮೆಲ್ಲರಿಗೂ ಗೊತ್ತೇ ಇರುತ್ತೆ. ನಮ್ಮ ಪ್ರತಿಯೊಂದು ಹಳ್ಳಿಗಳಲ್ಲೂ ಒಂದು ಡೈರಿ ಅಂತ ಇರುತ್ತೆ, ಆ ಮೂಲಕ ಇವರು ಹಾಲನ್ನ ಪ್ರೊಕ್ಯೂರ್ ಮಾಡ್ತಾ ಇರ್ತಾರೆ ಅಥವಾ ರಿಸೀವ್ ಮಾಡ್ಕೊಳ್ತಾ ಇರ್ತಾರೆ ಕಂಪನಿಗೆ. ಇವರ ಪ್ರೊಕ್ಯೂರ್ಮೆಂಟ್ ಆಪರೇಷನ್ಸ್ ಗಳನ್ನ ನೋಡೋದಾದ್ರೆ ಆಲ್ಮೋಸ್ಟ್ ಎಲ್ಲಾ ಒಂದು ಮೇಜರ್ ಸ್ಟೇಟ್ಸ್ ಗಳನ್ನು ಕೂಡ ಡಿಸ್ಟ್ರಿಬ್ಯೂಟ್ ಆಗಿರುತ್ತೆ. ಈಗ ನಮ್ಮ ಕರ್ನಾಟಕದಲ್ಲೂ ಕೂಡ ಇದೆ. ಕರ್ನಾಟಕ, ತೆಲಂಗಾಣ, ಆಂಧ್ರ ಪ್ರದೇಶ, ತಮಿಳುನಾಡು, ಈ ತರ ಡಿಫ್ರೆಂಟ್ ಸ್ಟೇಟ್ಸ್ ಗಳಿಂದ ಮಿಲ್ಕ್ ಅನ್ನ ಪ್ರೊಕ್ಯೂರ್ ಮಾಡ್ಕೊಳ್ತಾ ಇರ್ತಾರೆ. ಸೊ ಇನ್ನ ಎಷ್ಟು ಮಿಲ್ಕ್ ಪ್ರೊಕ್ಯೂರ್ ಮಾಡ್ತಾರೆ ಅಂತ ನೀವು ಕೇಳೋದಾದ್ರೆ ಈ ಮಾರ್ಚ್ 2021 ಅಷ್ಟೊತ್ತಿಗೆ ನೋಡೋದಾದ್ರೆ ಕಂಪನಿ ಮೋರ್ ದನ್ 1 ಮಿಲಿಯನ್ ಲೀಟರ್ ಪರ್ ಡೇ ಒಂದು ಕ್ವಾಂಟಿಟಿ ಮಿಲ್ಕ್ ಅನ್ನ ಪ್ರೊಕ್ಯೂರ್ ಮಾಡ್ತಾ ಇರುತ್ತೆ ಡಿಫ್ರೆಂಟ್ ಡೈರೀಸ್ ಗಳಿಂದ. ಇನ್ನ ಇವರ ಪ್ರೊಕ್ಯೂರ್ಮೆಂಟ್ ಪ್ಯಾಟರ್ನ್ ನೋಡೋದಾದ್ರೆ ಮೋರ್ ದನ್ 1 ಲ್ಯಾಕ್ ಫಾರ್ಮರ್ಸ್ ಗಳಿಂದ ಇವರು ಮಿಲ್ಕ್ ಅನ್ನ ಪ್ರೊಕ್ಯೂರ್ ಮಾಡ್ಕೊಳ್ತಾ ಇರ್ತಾರೆ. VLCCS ಗಳು ಅಥವಾ ಇದನ್ನ ವಿಲೇಜ್ ಲೆವೆಲ್ ಕಲೆಕ್ಷನ್ ಸೆಂಟರ್ಸ್ ಏನಿರುತ್ತೆ, ಈಗ ನಮ್ಮ ರೆಗ್ಯುಲರ್ ಹಳ್ಳಿಗಳಲ್ಲಿ ಬರ್ತಕ್ಕಂಥ ಡೈರೀಸ್ ಗಳಿಂದ, ಹಾಗೆ ಈ ಡೈರಿ ಫಾರ್ಮ್ ಗಳಂತ ಬರುತ್ತೆ. ಈಗ ಬೇಸಿಕಲಿ ಇದಕ್ಕೆ ಅಂತಾನೆ ಬಲ್ಕ್ ಲೆವೆಲ್ ಅಲ್ಲಿ ಒಂದು ಮಿಲ್ಕ್ ನ ಸಪ್ಲೈ ಮಾಡಬೇಕು ಅಂತ ಒಂದು ಫಾರ್ಮ್ ತರ ಮಾಡ್ಕೊಂಡಿರ್ತಾರೆ ಈ ಓನರ್ಸ್ ಗಳು, ಬಿಸ್ನೆಸ್ ಓನರ್ಸ್ ಗಳು. ಆದ್ರೆ 232 ಡೈರಿ ಫಾರ್ಮ್ಸ್ ಗಳಿಂದ ಮೋರ್ ದನ್ 6700 ವಿಲೇಜ್ ಕಲೆಕ್ಷನ್ ಸೆಂಟರ್ಸ್ ಗಳಿಂದ ಇವರು ಮಿಲ್ಕ್ ಅನ್ನ ಪ್ರೊಕ್ಯೂರ್ ಮಾಡ್ಕೊಳ್ತಾ ಇರ್ತಾರೆ. ಓವರ್ ಆಲ್ ಮಿಲ್ಕ್ ಪ್ರೊಕ್ಯೂರ್ಮೆಂಟ್ ಪ್ರೊಸೆಸ್ ನೋಡೋದಾದ್ರೆ ಈಗ ಸದ್ಯಕ್ಕೆ ಇವರ ಪ್ಲಾಂಟೇಶನ್ ಏನಿದೆಯೋ ಓವರ್ ಆಲ್ ಇನ್ ಟರ್ಮ್ಸ್ ಆಫ್ ಪ್ರೊಸೆಸಿಂಗ್ ಹಾಗೆ ಪ್ಯಾಕೇಜಿಂಗ್ ರಿಲೇಟೆಡ್ ನೋಡೋದಾದ್ರೆ ನಾನು ಆಲ್ರೆಡಿ ಹೇಳಿದೆ ನಿಮಗೆ 13 ಸೆಂಟರ್ಸ್ ಗಳಿರುತ್ತೆ, ಈ ತರದ್ದು 13 ಪ್ಲಾಂಟ್ಸ್ ಗಳಿರುತ್ತೆ, ಇನ್ನು 11 ಸ್ಟೇಟ್ಸ್ ಅಂತ ನೀವು ನೋಡ್ತಾ ಇರಬಹುದು. ಇಲ್ಲಿ ಕರ್ನಾಟಕನೂ ಒಂದಾಗಿರುತ್ತೆ, ಹಾಗೆ ತೆಲಂಗಾಣ, ಆಂಧ್ರ ಪ್ರದೇಶ, ತಮಿಳುನಾಡು, ಈ ತರ ಮೇಜರ್ ಸ್ಟೇಟ್ಸ್ ಗಳಲ್ಲಿ ಬರ್ತಕ್ಕಂತಹ ಊರುಗಳು ಅಥವಾ ಸಿಟೀಸ್ ಗಳಿದೆಯೋ ಅದರಲ್ಲಿ ಇವರ ಪ್ರೊಡಕ್ಷನ್ ಯೂನಿಟ್ಸ್ ಗಳು ಅಥವಾ ಇವರ ಪ್ರೊಸೆಸಿಂಗ್ ಯೂನಿಟ್ಸ್ ಗಳಿರೋದನ್ನ ನಾವಿಲ್ಲಿ ಗಮನಿಸಬಹುದು. ಹಾಗೆ ನೆಲ್ಲೂರು, ವೇಡಸಂದೂರಲ್ಲಿ ಈ 2 ಲೊಕೇಶನ್ಸ್ ಅಲ್ಲಿ ಇವರ ಮಿಲ್ಕ್ ಪ್ರೊಡಕ್ಷನ್ ಏನು ಯೂನಿಟ್ ಇದೆಯೋ ಅದು ಕೂಡ ಲೊಕೇಟ್ ಆಗಿರೋದು ಇಲ್ಲಿ ನಾವು ಇನ್ಫಾರ್ಮೇಶನ್ ತಿಳ್ಕೋಬಹುದಾಗಿರುತ್ತೆ. ಇನ್ನ ಇವರು ಓವರ್ ಆಲ್ ಕಾಂಬಿನೇಷನ್ ಅಲ್ಲಿ 13 ಪ್ರೊಸೆಸಿಂಗ್ ಯೂನಿಟ್ಸ್ ಏನಿದೆಯೋ ಇದರ ಓವರ್ ಆಲ್ ಕೆಪಾಸಿಟಿ ನೋಡೋದಾದ್ರೆ 1.7 ಮಿಲಿಯನ್ ಲೀಟರ್ಸ್ ಆಫ್ ಮಿಲ್ಕ್ ಅನ್ನ ಪ್ರೊಸೆಸಿಂಗ್ ಮಾಡುವಂತಹ ಕೆಪಾಸಿಟಿನ ಹೊಂದಿರುತ್ತೆ ಈ ಕಂಪನಿ. ಇದು ಎಕ್ಸ್ಕ್ಲೂಡ್ ಆಗಿರುತ್ತೆ ಏನಪ್ಪಾ ಅಂತಂದ್ರೆ 2 ಕಂಪನಿಗಳಿದೆ ಅಂತ ಹೇಳಿದೆ ನಾನು, SMP ಕಂಪನಿಗಳು. ಸೊ ಬೇಸಿಕಲಿ ಮಿಲ್ಕ್ ಪೌಡರ್ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿಗಳೇನಿದೆ 2 ಲೊಕೇಶನ್ ಇರೋದು ಅದನ್ನ ಬಿಟ್ಟು. ಸೊ ಅದ್ರಲ್ಲಿ ನೋಡೋದಾದ್ರೆ 15,000 ಕೆಜಿ ಒಂದು ಲೊಕೇಶನ್ ಅಲ್ಲಿ ಹಾಗೆ 10,000 ಕೆಜಿ ಮತ್ತೊಂದು ಲೊಕೇಶನ್ ಅಲ್ಲಿ ಇರ್ತಕ್ಕಂಥ ಕೆಪಾಸಿಟಿನ ಗಮನಿಸಬಹುದು. ಇನ್ ಟರ್ಮ್ಸ್ ಆಫ್ ದ ಮಿಲ್ಕ್ ಪೌಡರ್ ಪ್ರೊಡಕ್ಷನ್ ನೋಡೋದಾದ್ರೆ ಓವರ್ ಆಲ್ 25,000 kgs ಪರ್ ಡೇ ಇರುವಂತಹ ಒಂದು ಕೆಪಾಸಿಟಿನ ಹೊಂದಿರುತ್ತೆ ಇನ್ ಟರ್ಮ್ಸ್ ಆಫ್ ದ ಮಿಲ್ಕ್ ಪೌಡರ್ ಪ್ರೊಡಕ್ಷನ್ ಅಂತ ನಾವಿಲ್ಲಿ ತಿಳ್ಕೊಳ್ಬಹುದಾಗಿರುತ್ತೆ. ಸೊ ನೆಕ್ಸ್ಟ್ ಇಂಪಾರ್ಟೆಂಟ್ ಆಗಿ ನಾನು ಆಲ್ರೆಡಿ ಹೇಳಿದೆ ನಿಮಗೆ, ಬರೀ ಇಂಡಿಯಾದಲ್ಲಷ್ಟೇ ಅಲ್ಲ, ಇವರ ಹೊರಗಡೆ ಓವರ್ಸೀಸ್ ಅಥವಾ ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲೂ ಇವರ ಒಂದು ಪರ್ಟಿಕ್ಯುಲರ್ ಕಂಪನಿ ಇರೋದನ್ನ ನಾವು ಗಮನಿಸಬಹುದು. ಬೇಸಿಕಲಿ ಆಫ್ರಿಕಾದಲ್ಲಿ ಇವರ ಕಂಪನಿಯನ್ನ ಇವರು ಹೊಂದಿರ್ತಾರೆ, ಕೀನ್ಯಾ ಹಾಗೆ ಉಗಾಂಡ ಅಂತ ಹೇಳ್ಬಿಟ್ಟು ಈ 2 ಕಡೆನೂ ಇವರ ಲೊಕೇಶನ್ಸ್ ಅಲ್ಲಿ ಈ ಕಂಪನಿಗೆ ಇರುತ್ತೆ. ಸೊ ದಟ್ ಇವರ ಮಿಲ್ಕ್ ಪ್ರಾಡಕ್ಟ್ ಏನಿದೆಯೋ ಹಾಗೆ ಅದರ ವ್ಯಾಲ್ಯೂ ಆಡೆಡ್ ಪ್ರಾಡಕ್ಟ್ಸ್ ಗಳು ಸೇಲ್ಸ್ ಅನ್ನ ಓವರ್ ಆಲ್ ಇನ್ ಆಫ್ರಿಕಾದಲ್ಲಿ ಮಾಡೋ ಒಂದು ಉದ್ದೇಶ ಇಟ್ಕೊಂಡು ಈ ಒಂದು 2 ಪ್ಲಾಂಟ್ ಗಳು ಇಲ್ಲಿ ಇರುತ್ತೆ. ಬಟ್ ಡಿಸ್ಟ್ರಿಬ್ಯೂಷನ್ ವೈಸ್ ನೋಡೋದಾದ್ರೆ ಲೇಕ್ ಸೈಡ್ ಡೈರಿ ಲಿಮಿಟೆಡ್ ಅನ್ನೋ ಒಂದು ಕಂಪನಿ ಮೂಲಕ ಅದ್ರ ಜೋಡಿ ಸೇರ್ಕೊಂಡು ಇವರು ಡಿಸ್ಟ್ರಿಬ್ಯೂಷನ್ ಮಾಡ್ತಾ ಇರ್ತಾರೆ. ಬೇಸಿಕಲಿ ಇದೊಂದು ಆಫ್ರಿಕನ್ ಸಬ್ಸಿಡರಿ ಕಂಪನಿ ಆಗಿರುತ್ತೆ. ಇವರು 23 ಡಿಸ್ಟ್ರಿಬ್ಯೂಟರ್, 11 ರಿಟೇಲ್ ಪಾರ್ಲರ್ಸ್ ಗಳನ್ನ ಹೊಂದಿರ್ತಾರೆ ಇನ್ನು ಉಗಾಂಡದಲ್ಲಿ. ಹಾಗೆ ಕೀನ್ಯಾದಲ್ಲಿ 43 ಡಿಸ್ಟ್ರಿಬ್ಯೂಷನ್ ಏಜೆಂಟ್ಸ್ ಗಳು ಹಾಗೆ 56 ಡಿಸ್ಟ್ರಿಬ್ಯೂಟರ್ಸ್ ಗಳನ್ನ ಹೊಂದಿರುತ್ತೆ ಓವರ್ ಆಲ್ ಈ ಒಂದು ಸಬ್ಸಿಡರಿ ಕಂಪನಿ. ವೆಲ್ ನೆಕ್ಸ್ಟ್ ನಂಬರ್ಸ್ ವೈಸ್ ಓವರ್ ಆಲ್ ಫಿನಾನ್ಷಿಯಲ್ ನಂಬರ್ಸ್ ಏನಿದೆಯೋ ಅದನ್ನ ನೋಡೋದಾದ್ರೆ ಇದನ್ನ ಬಹಳ ಇನ್ ಡೀಟೇಲ್ ಆಗಿ ನಾನು ನೆಕ್ಸ್ಟ್ ಹೇಳ್ತೀನಿ ನಿಮಗೆ. ಬಟ್ ಓವರ್ ಆಲ್ ಒಂದು ಓವರ್ ವ್ಯೂ ಅಂತ ನೋಡೋದಾದ್ರೆ ಈ ಪರ್ಟಿಕ್ಯುಲರ್ ಕಂಪನಿದು ಇವರ ಆಪರೇಷನ್ಸ್ ಇಂದ ಬಂದಿರತಕ್ಕಂಥ ರೆವಿನ್ಯೂ ಇದೆಯೋ ಆಲ್ಮೋಸ್ಟ್ 18% ಕಾಂಪೌಂಡೆಡ್ ಗ್ರೋತ್ ಅನ್ನ ಕಂಡಿರುತ್ತೆ 2018 ಇಂದ, ಫಿನಾನ್ಷಿಯಲ್ ಇಯರ್ 2018 ಇಂದ 2020 ವರೆಗೂ ನೋಡೋದಾದ್ರೆ. ಹಾಗೆ ಫಿನಾನ್ಷಿಯಲ್ 20 ಅಷ್ಟೊತ್ತಿಗೆ ಇವ್ರ ಸೇಲ್ಸ್ ಡೇಟಾ ನೋಡೋದಾದ್ರೆ ಓವರ್ ಆಲ್ 72% ಆಫ್ ಇವ್ರ ಸೇಲ್ಸ್ ಏನಿದೆ ಅದು ಮಿಲ್ಕ್ ಇಂದ, ಮಿಕ್ಕಿರೋ 27.18% ಸೇಲ್ಸ್ ಏನಿದೆ ಇವರಿಗೆ ಮಿಕ್ಕಿರೋ ವ್ಯಾಲ್ಯೂ ಆಡೆಡ್ ಪ್ರಾಡಕ್ಟ್ಸ್ ಗಳು ಏನಿದೆಯೋ ಮಿಲ್ಕ್ ವ್ಯಾಲ್ಯೂ ಆಡೆಡ್ ಪ್ರಾಡಕ್ಟ್ಸ್ ಗಳು ಅದರಿಂದ ಬರ್ತಕ್ಕಂಥದ್ದನ್ನ ನಾವಿಲ್ಲಿ ಓವರ್ ಆಲ್ ಸಮರೈಸ್ ಮಾಡಬಹುದು. ಸೊ ಓವರ್ ಆಲ್ ಎಂಟೈರ್ ಫಿನಾನ್ಷಿಯಲ್ ಬಗ್ಗೆ ನೆಕ್ಸ್ಟ್ ಮಾತಾಡ್ತೀನಿ. ಅದಕ್ಕಿಂತ ಮುಂಚೆ ಇಂಡಸ್ಟ್ರಿ ರಿವ್ಯೂಸ್ ಅನ್ನ ಅರ್ಥ ಮಾಡ್ಕೊಳ್ಳೋಣ. ಇಲ್ಲಿವರೆಗೂ ನಾವು ಈ ಕಂಪನಿ ಏನೇನು, ಕಂಪನಿ ಯಾವ ರೀತಿ ರನ್ ಆಗ್ತಾ ಇದೆ, ಬಿಸ್ನೆಸ್ ಏನು ಅದೆಲ್ಲ ಅರ್ಥ ಆಯ್ತು ನಮ್ಗೆ. ನೆಕ್ಸ್ಟ್ ಈ ಕಂಪನಿ ರಿಲೇಟೆಡ್ ಇಂಡಸ್ಟ್ರಿ, ಈಗ ಮಿಲ್ಕ್ ಇಂಡಸ್ಟ್ರಿ ಅಂತ ತಗೊಂಡ್ರೆ ಏನೇನೆಲ್ಲ ಒಂದು ವಿಷಯಗಳನ್ನ ನಾವು ತಿಳ್ಕೊಳ್ಳುವಂತದ್ದಿದೆ ಆಸ್ ಅ ಕಾಮನ್ ಇನ್ವೆಸ್ಟರ್, ಅದನ್ನ ಇವಾಗ ಅರ್ಥ ಮಾಡ್ಕೊಳ್ಳೋಣ. ಈ ಇಂಡಸ್ಟ್ರಿ ಟ್ರೆಂಡ್ ವೈಸ್ ನೋಡೋದಾದ್ರೆ ಮೊದಲನೇದಾಗಿ ಎಷ್ಟು ಗ್ರೋತ್ ನ ಎಕ್ಸ್ಪೆಕ್ಟ್ ಮಾಡಬಹುದಪ್ಪ ಈ ಒಂದು ಇಂಡಸ್ಟ್ರಿ ನೆಕ್ಸ್ಟ್ ಲೆವೆಲ್ ಅಲ್ಲಿ, ಏನ್ ಗ್ರೋತ್ ಪ್ರೊಜೆಕ್ಷನ್ಸ್ ಇದೆ ಆಸ್ ಪರ್ ಕ್ರೈಸಿಲ್ ರಿಸರ್ಚ್ ರಿಪೋರ್ಟ್ ಪ್ರಕಾರ ನೋಡೋದಾದ್ರೆ ನೀವು ಸ್ಕ್ರೀನ್ ಅಲ್ಲಿ ಗಮನಿಸ್ತಾ ಇರಬಹುದು ಆಲ್ಮೋಸ್ಟ್ 10 to 11% ಗ್ರೋತ್ ನ ಈ ಓವರ್ ಆಲ್ ಇಂಡಸ್ಟ್ರಿ ಕಾಣೋದಿದೆ ಅಂತ ಒಂದು ಎಕ್ಸ್ಪೆಕ್ಟೇಷನ್ಸ್ ಇದೆ ಬೈ ದ ಎಂಡ್ ಆಫ್ ಫಿನಾನ್ಷಿಯಲ್ ಇಯರ್ 2025. ಇದು ಓವರ್ ಆಲ್ ಪ್ರಾಡಕ್ಟ್ಸ್ ಗಳು ಇನ್ಕ್ಲೂಡೆಡ್ ವ್ಯಾಲ್ಯೂ ಆಡೆಡ್ ಪ್ರಾಡಕ್ಟ್ಸ್ ಗಳು ಕೂಡ ಸೇರ್ಕೊಂಡಿದೆ ಇದರಲ್ಲಿ, ಮಿಲ್ಕ್ ಹಾಗೆ VIP ಪ್ರಾಡಕ್ಟ್ಸ್ ಗಳು. ಆದ್ರೆ ಇದನ್ನ ಸಪರೇಟ್ ಆಗಿ ನೋಡೋದಾದ್ರೆ 10 to 12% ಗ್ರೋತ್ ಏನಿದೆಯೋ ಇದು ಮಿಲ್ಕ್ ಇಂದ, ಹಾಗೆ
ಹಾಗೆ ಮಿಕ್ಕಿರೋ 8% ಗ್ರೋತ್ ಏನಿದೆ ಅದು ಅರ್ಧ ವ್ಯಾಲ್ಯೂವೇಟೆಡ್ ಪ್ರಾಡಕ್ಟ್ಸ್ ಗಳಿಂದ ಬರಬಹುದು ಅನ್ನೋ ಒಂದು ಎಕ್ಸ್ಪೆಕ್ಟೇಷನ್ಸ್ ಅಥವಾ ಪ್ರೊಜೆಕ್ಷನ್ಸ್ ಗಳು ಬೈ ದ ಫಿನಾನ್ಷಿಯಲ್ 2025 ವರೆಗೂ ಇರುತ್ತೆ ಇಂಡಸ್ಟ್ರಿಯಲ್ಲಿ. ಹಾಗೆ ಕೋವಿಡ್ ಬಂದಾದ್ಮೇಲೆ ಎಲ್ಲಾ ಇಂಡಸ್ಟ್ರೀಸ್ಗೂ ಒಂದು ಇಂಪ್ಯಾಕ್ಟ್ ಆಗಿದೆ ಕೊರೋನಾ ಬಂದಾದ್ಮೇಲೆ. ಅದರಲ್ಲಿ ಇದು ಒಂದು ಪರ್ಟಿಕ್ಯುಲರ್ ಇಂಡಸ್ಟ್ರಿ ಕೂಡ ಆಗಿರುತ್ತೆ. ಹೊರೇಕಾ ಸೆಗ್ಮೆಂಟ್ ಅಂತ ಬರುತ್ತೆ, ಬೇಸಿಕಲಿ ಹೋಟೆಲ್, ರೆಸ್ಟೋರೆಂಟ್ ಅಂಡ್ ಕ್ಯಾಟರಿಂಗ್ ಸರ್ವಿಸಸ್ ಸೆಗ್ಮೆಂಟ್ಸ್ ಗಳೇನಿದೆ ಇದರಿಂದ ರಿಕ್ವೈರ್ಮೆಂಟ್ಸ್ ಗಳು ಕಡಿಮೆ ಆಗಿತ್ತು, ಬಿಕಾಸ್ ಜನ ಹೊರಗಡೆನೆ ಹೋಗ್ತಾ ಇರಲಿಲ್ಲ. ಸೊ ಆ ನಿಟ್ಟಿನಲ್ಲಿ ಈ ಮತ್ತೆ ಕಮ್ ಬ್ಯಾಕ್ ಆಗುವಂತ ಪರಿಸ್ಥಿತಿಗಳಿದೆ. ಈಗೆಲ್ಲ ಲಾಕ್ ಡೌನ್ಸ್ ಗಳು ಸಡಿಲ ಮಾಡ್ತಾ ಇದಾರೆ. ಹಾಗೆ ಜನಗಳು ಮತ್ತೆ ಒಂದು ನಾರ್ಮಲ್ ಲೈಫ್ ಬರುವಂತಹ ಪಾಸಿಬಿಲಿಟೀಸ್ ನಮಗೆ ಕಂಡು ಬರ್ತಾ ಇದೆ ಇವತ್ತಿನ ದಿನಕ್ಕೆ ನೋಡೋದಾದ್ರೆ. ಆ ನಿಟ್ಟಿನಲ್ಲಿ ಈ ಎಮರ್ಜಿಂಗ್ ವಿಐಪಿಸ್ ಅಂತ ಬರ್ತವೆ, ವ್ಯಾಲ್ಯೂವೇಟೆಡ್ ಪ್ರಾಡಕ್ಟ್ಸ್ ಅಲ್ಲಿ ಇವಾಗ ಹೊಸದಾಗಿ ಇವಾಲ್ವ್ ಆಗ್ತಾ ಇರುವಂತಹ ಪ್ರಾಡಕ್ಟ್ಸ್ ಗಳೇನಿದೆಯೋ ಆ ಪ್ರಾಡಕ್ಟ್ಸ್ ಗಳಿಗೆ ಒಂದು ಒಳ್ಳೆ ವ್ಯಾಲ್ಯೂ ನೆಕ್ಸ್ಟ್ ದಿನಗಳಲ್ಲಿ ಬರ್ತಕ್ಕಂತಹ ಒಂದು ಸಾಧ್ಯತೆಗಳು ಕೂಡ ಈ ಒಂದು ಇಂಡಸ್ಟ್ರಿಯಲ್ಲಿ ಇರುತ್ತೆ. ಸೊ ಇದರ ನಿಟ್ಟಿನಲ್ಲಿ ಡೇಟಾ ನಾವು ನೋಡ್ಬೇಕಪ್ಪ ಅಂತಂದ್ರೆ ನೀವು ಸ್ಕ್ರೀನ್ ಅಲ್ಲಿ ನೋಡ್ತಾ ಇರಬಹುದು 2015 2020 ವರೆಗೂ ನಾವಿಲ್ಲಿ ಮಿಲ್ಕ್, ವ್ಯಾಲ್ಯೂವೇಟೆಡ್ ಪ್ರಾಡಕ್ಟ್ಸ್ ಹಾಗೆ ಎಮರ್ಜಿಂಗ್ ವ್ಯಾಲ್ಯೂವೇಟೆಡ್ ಪ್ರಾಡಕ್ಟ್ಸ್. ಸೊ ಬೇಸಿಕಲಿ ಡಿಫರೆನ್ಸ್ ಏನಪ್ಪಾ ಅಂತಂದ್ರೆ ಈಗ ವ್ಯಾಲ್ಯೂವೇಟೆಡ್ ಪ್ರಾಡಕ್ಟ್ಸ್ ಅಂದ್ರೆ ಈಗ ತುಪ್ಪ, ಬೆಣ್ಣೆ, ಸೊ ಈ ತರದೆಲ್ಲ ಬರುತ್ತೆ. ಬಟ್ ಎಮರ್ಜಿಂಗ್ ವ್ಯಾಲ್ಯೂವೇಟೆಡ್ ಪ್ರಾಡಕ್ಟ್ಸ್ ಅಂತಂದ್ರೆ ಐಸ್ ಕ್ರೀಮ್, ಯೋಗರ್ಟ್, ಫ್ಲೇವರ್ಡ್ ಮಿಲ್ಕ್, ಚೀಸ್, ಸೊ ಇದೆಲ್ಲ ಇನ್ನು ನಮ್ಮ ಇಂಡಿಯಾದಲ್ಲಿ ಇವಾಲ್ವಿಂಗ್ ಮಾರ್ಕೆಟ್ ಆಗಿರುತ್ತೆ ಇನ್ ಟರ್ಮ್ಸ್ ಆಫ್ ದ ವ್ಯಾಲ್ಯೂವೇಟೆಡ್ ಪ್ರಾಡಕ್ಟ್ಸ್ ಆಫ್ ದ ಮಿಲ್ಕ್. ಸೊ ಇದ್ರ ವೈಸ್ ಡೀಟೇಲ್ಸ್ ನೋಡೋದಾದ್ರೆ 15 to 20 ನೀವು ಗಮನಿಸ್ತಾ ಇರಬಹುದು 9% ಮಿಲ್ಕ್ ಇಂದ 12% ಬಂದು ರೆಗ್ಯುಲರ್ ವ್ಯಾಲ್ಯೂವೇಟೆಡ್ ಪ್ರಾಡಕ್ಟ್ಸ್ ಏನಿದೆ ಅದರಿಂದ, ಹಾಗೆ 18% ಬಂದು ಎಮರ್ಜಿಂಗ್ ವ್ಯಾಲ್ಯೂವೇಟೆಡ್ ಪ್ರಾಡಕ್ಟ್ಸ್ ಇಂದ ಬಂದಿರ್ತದೆ ಗಮನಿಸಬಹುದು. ಇದು ಫಿನಾನ್ಷಿಯಲ್ ಇಯರ್ 2021 ನೋಡೋದಾದ್ರೆ ನೀವು ಗಮನಿಸ್ತಾ ಇರಬಹುದು ಎಮರ್ಜಿಂಗ್ ಪ್ರಾಡಕ್ಟ್ಸ್ ಏನಿದೆ, ಎಮರ್ಜಿಂಗ್ ವ್ಯಾಲ್ಯೂವೇಟೆಡ್ ಪ್ರಾಡಕ್ಟ್ಸ್ ಅದು ಕಡಿಮೆ ನಂಬರ್ಸ್ ಅಲ್ಲಿ ಇರೋದು ಬಿಕಾಸ್ ಆಫ್ ದ ಕೊರೋನಾ ಆಲ್ರೆಡಿ ಹೇಳಿದ ರೀಸನ್ಸ್. ಸೊ ಈ ಒಂದು ಮಾರ್ಕೆಟ್ ಕೂಡ ನೆಕ್ಸ್ಟ್ ಹೊರೇಕಾ ಸೆಗ್ಮೆಂಟ್ ಅಲ್ಲಿ ಹೋಟೆಲ್, ರೆಸ್ಟೋರೆಂಟ್, ಕ್ಯಾಟರಿಂಗ್ ಸೆಗ್ಮೆಂಟ್ ಅಲ್ಲಿ ಏನಿದೆಯೋ ಇದು ಕೂಡ ಒಂದು ನೆಕ್ಸ್ಟ್ ಲೆವೆಲ್ ಅಲ್ಲಿ ಗ್ರೋತ್ ಆಗೋದಿದೆ. ಪ್ರೊಜೆಕ್ಷನ್ಸ್ ನೀವು ನೋಡ್ತಾ ಇರಬಹುದು ಯಾವ ರೀತಿ ಪ್ರೊಜೆಕ್ಷನ್ಸ್ ಗಳಿದೆ ಅಂತ ಅಂದ್ರೆ 10% ಮಿಲ್ಕ್, 12% ರೆಗ್ಯುಲರ್ ಟ್ರೆಡಿಷನಲ್ ವ್ಯಾಲ್ಯೂವೇಟೆಡ್ ಪ್ರಾಡಕ್ಟ್ಸ್, ಹಾಗೆ 16% ಏನಿದೆಯೋ ಎಮರ್ಜಿಂಗ್ ವ್ಯಾಲ್ಯೂವೇಟೆಡ್ ಪ್ರಾಡಕ್ಟ್ಸ್ ಇಂದ ಬರ್ತಕ್ಕಂತಹ ಒಂದು ಸಾಧ್ಯತೆಗಳಿದೆ ನೆಕ್ಸ್ಟ್ ಬರ್ತಕ್ಕಂತಹ ದಿನಗಳಲ್ಲಿ ಬೈ 2022 ಅನ್ನೋ ಒಂದು ಪ್ರೊಜೆಕ್ಷನ್ಸ್ ಕ್ರೈಸಿಲ್ ರಿಸರ್ಚ್ ಇಂದ ನಮಗಿಲ್ಲಿ ತಿಳಿದು ಬರುತ್ತೆ. ಅನ್ಆರ್ಗನೈಸ್ಡ್ ಮೆಂಬರ್ಸ್ ಏನಾದ್ರೆ ಈ ಪರ್ಟಿಕ್ಯುಲರ್ ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡ್ತಕ್ಕಂಥ ಒಂದು ಕಂಪನಿಗಳಿರ್ಬೋದು ಅಥವಾ ಒಂದು ಟೀಮೇ ಇರ್ಬೋದು, ಅನ್ಆರ್ಗನೈಸ್ಡ್ ಮೆಥಡ್ ಅಲ್ಲಿ ವರ್ಕ್ ಮಾಡ್ತಾ ಇರೋದು ಆಲ್ಮೋಸ್ಟ್ 60% ಗಿಂತ ಜಾಸ್ತಿ ಆಗಿರುತ್ತೆ. ಇದು ಬರ್ತಕ್ಕಂಥ ದಿನಗಳಲ್ಲಿ ಸಿಸ್ಟಮೆಟಿಕ್ ಮ್ಯಾನರ್ ಅಲ್ಲಿ ಕನ್ವರ್ಟ್ ಆಗುವಂತ ಸಾಧ್ಯತೆಗಳಿದೆ. ಬಿಕಾಸ್ ಇವತ್ತಿನ ದಿನಕ್ಕೆ ನಮ್ಮೆಲ್ಲರಿಗೂ ಆರೋಗ್ಯ ಹಾಗೆ ಈ ಹೈಜೀನ್ ಅನ್ನೋದು ಬಹಳನೇ ಇಂಪಾರ್ಟೆನ್ಸ್ ಆಗಿರುತ್ತೆ. ಕೆಲ ಒಳ್ಳೆ ಆದ್ಯತೆಗಳು ಹಾಗೆ ಪ್ರಿಯಾರಿಟಿಗಳು ಬರ್ತಾ ಇದೆ ದಿನ ದಿನ. ಆ ನಿಟ್ಟಿನಲ್ಲಿ ನೋಡೋದಾದ್ರೆ ನೆಕ್ಸ್ಟ್ ಬರ್ತಕ್ಕಂತಹ ದಿನಗಳಲ್ಲಿ ಸಿಸ್ಟಮೆಟಿಕ್ ಆಗಿ ಆಪರೇಟ್ ಮಾಡ್ತಕ್ಕಂತಹ ಒಂದು ಪ್ಲೇಯರ್ಸ್ ಏನಿದ್ದಾರೆ ಈ ಒಂದು ಇಂಡಸ್ಟ್ರಿಯಲ್ಲಿ, ಆ ಒಂದು ಪ್ಲೇಯರ್ಸ್ ಕೂಡ ಜಾಸ್ತಿ ಆಗುವಂತಹ ಒಂದು ಸಾಧ್ಯತೆಗಳು ನಮಗೆ ಕಂಡು ಬರುತ್ತೆ. ಈ ಡೇಟಾ ಪ್ರಕಾರ ನೋಡೋದಾದ್ರೆ 2014-15 ಅಲ್ಲಿ 35% ಅಷ್ಟೇ ಇರ್ತಾರೆ ಆರ್ಗನೈಸ್ ಸೆಗ್ಮೆಂಟ್ ವೈಸ್ ನೋಡೋದಾದ್ರೆ. ಇದು ಇಯರ್ ಬೆಳ್ಕೊಂಡು ಬಂದಿರೋದನ್ನ ಗಮನಿಸಬಹುದು. 2019-20 40% ಆಗಿರುತ್ತೆ. ಹಾಗೆ ಬೈ 2025 ಇದು ನೆಕ್ಸ್ಟ್ 45% ವರೆಗೂ ಗ್ರೋತ್ ಕಾಣೋದಿದೆ ಈ ಒಂದು ಸಿಸ್ಟಮೆಟಿಕಲಿ ಆರ್ಗನೈಸ್ಡ್ ಸೆಗ್ಮೆಂಟ್ ಏನಿದೆ ಅದು ಮಿಲ್ಕ್ ಪ್ರಾಡಕ್ಟ್ಸ್ ಗಳಲ್ಲಿ ಅಂತ ನಾವಿಲ್ಲಿ ಈ ಒಂದು ಡೇಟಾ ಪ್ರಕಾರ ತಿಳ್ಕೋಬಹುದು. ಸೊ ಈ ತರ ಅನ್ಆರ್ಗನೈಸ್ಡ್ ಸೆಗ್ಮೆಂಟ್ಸ್ ಗಳು ಜಾಸ್ತಿ ಇರೋದ್ರಿಂದ ಈಸಿಯಾಗಿ ನಮ್ಗೆ ಗೊತ್ತಾಗುತ್ತೆ ರೀಜನಲ್ ಲೆವೆಲ್ ಅಲ್ಲಿ ಯಾರು ಒಬ್ಬ ವ್ಯಾಪಾರಿಗಳು ಇರ್ತಾರೋ, ರೀಜನಲ್ ಲೆವೆಲ್ ಇರ್ತಾರ ಒಂದು ಕೆಲಸ ಮಾಡೋಂಥವ್ರು ಏನಿರ್ತಾರೋ ಅವ್ರಿಗೆ ಜಾಸ್ತಿ ಒಂದು ಡಾಮಿನೆನ್ಸ್ ಇರುತ್ತೆ ಈ ಒಂದು ಇಂಡಸ್ಟ್ರಿಲಿ ಅಂತ ನಮ್ಗೆ ಅರ್ಥ ಆಗುತ್ತೆ. ಸೊ ನೆಕ್ಸ್ಟ್ ನೋಡೋದಾದ್ರೆ ನಾನು ಆಲ್ರೆಡಿ ಹೇಳಿದೆ ಇನಿಷಿಯಲ್ ಮಿಲ್ಕ್ ಪ್ರಾಡಕ್ಟ್ಸ್ ಅಥವಾ ಮಿಲ್ಕ್ ರಿಲೇಟೆಡ್ ಬರ್ತಕ್ಕಂಥ ಯಾವುದೇ ಪ್ರಾಡಕ್ಟ್ಸ್ ಇದ್ರೂ ಕೂಡ ನಮ್ಮ ದೈನಂದಿನ ಜೀವನಕ್ಕೆ ಬಹಳನೇ ಹತ್ತಿರವಾಗಿರುತ್ತೆ ನಮಗೆ. ಸೊ ಇದರ ಎಲ್ಲರಿಗೂ ಒಂದು ರಿಕ್ವೈರ್ಮೆಂಟ್ ಇದ್ದೇ ಇರುತ್ತೆ. ಇದ್ರ ಪ್ರಕಾರ 2017 ಅಲ್ಲಿ ಒಂದು ನ್ಯಾಷನಲ್ ಸರ್ವೆ ನಡೆಸ್ತಾರೆ. ಈ ಡೇಟಾ ಪ್ರಕಾರ ಏನ್ ಹೇಳ್ತಾರೆ ಅಂದ್ರೆ ಯಾವುದೇ ಒಂದು ಆವರೇಜ್ ಮನುಷ್ಯ ಏನಿದೆ 22% ಆವರೇಜ್ ಒಂದು ಖರ್ಚು ಏನಿದೆಯೋ ಅದು ಮಿಲ್ಕ್ ಹಾಗೆ ಮಿಲ್ಕ್ ರಿಲೇಟೆಡ್ ಪ್ರಾಡಕ್ಟ್ಸ್ ಗಳಿಗೆ ಅವನು ಖರ್ಚು ಮಾಡ್ತಾನೆ. ಎಕ್ಸೆಪ್ಟ್ ಆಲ್ಕೋಹಾಲ್ ಅಂಡ್ ಬಿವರೇಜಸ್ ಕಂಪೇರ್ ಮಾಡಿ ನೋಡೋದಾದ್ರೆ ಆಲ್ಮೋಸ್ಟ್ 22% ಏನಿದೆಯೋ ಅವನ ಖರ್ಚು ವೆಚ್ಚಗಳು ಏನಿರುತ್ತೋ ಆ ಖರ್ಚುಗಳು ಮಿಲ್ಕ್ ಪ್ರಾಡಕ್ಟ್ ರಿಲೇಟೆಡ್ ಖರ್ಚು ಮಾಡ್ತಾನೆ ಅನ್ನೋ ಒಂದು ಡೇಟಾ ಸಿಗುತ್ತೆ. ಈ ಡೇಟಾ ಕೂಡ ನೆಕ್ಸ್ಟ್ ಬರ್ತಕ್ಕಂಥ ದಿನಗಳಲ್ಲಿ ಸ್ಟೇಬಲ್ ಆಗಿರುತ್ತೆ. ಬಿಕಾಸ್ ಇವತ್ತಿನ ದಿನ ನಮ್ಮೆಲ್ಲರಿಗೂ ಬಹಳ ಪ್ರಿಯಾರಿಟಿ ಇರೋದೇನಪ್ಪ, ಎಲ್ಲರೂ ಹೆಲ್ತಿ ಆಗಿರ್ಬೇಕು. ಸೊ ಆಬ್ವಿಯಸ್ಲಿ ಮಿಲ್ಕ್ ಇಂದ ಸುಮಾರು ಒಂದು ನ್ಯೂಟ್ರಿಷನ್ಸ್ ನಮಗೆ ಸಿಗುತ್ತೆ ಆಸ್ ಅ ಫುಡ್ ನೋಡೋದಾದ್ರೆ. ಈಗ ಜಿಮ್ಗೆಲ್ಲ ಹೋಗೋರಿಗೆ ಪ್ರೋಟೀನ್ ಎಲ್ಲ ಬೇಕೇ ಬೇಕಾಗುತ್ತೆ. ಸೊ ಆಬ್ವಿಯಸ್ಲಿ ರೆಗ್ಯುಲರ್ ಯೂಸೇಜ್ ಮಾಡೋದ್ರಲ್ಲಿ ಟೀ ಕಾಫಿ ಅಂತೂ ಯಾರು ಬಿಟ್ಟಿರೋ ಅಷ್ಟು ಲೆವೆಲ್ ಅಲ್ಲಿ ನಮಗೆ ಒಂದು ಯೂಸೇಜ್ ಗಳಿದೆ ಇಂಡಿಯಾದಲ್ಲಿ ಇವತ್ತಿನ ಮಟ್ಟಿಗೆ ನೋಡೋದಾದ್ರೆ. ಸೊ ಓವರ್ ಆಲ್ ಈ ಒಂದು ಯೂಸೇಜ್ ಏನಿದೆಯೋ ಮಿಲ್ಕ್ ಪ್ರಾಡಕ್ಟ್ಸ್ ಹಾಗೆ ಮಿಲ್ಕ್ ಯೂಸೇಜ್ ಏನಿದೆಯೋ ಬಹಳನೇ ಒಂದು ಇರ್ರಿಪ್ಲೇಸೇಬಲ್ ಅಂತಾನೆ ಹೇಳ್ಬೋದು ಇಂಡಿಯನ್ ಡಯಟ್ ಪ್ರಕಾರ. ಸೊ ಆ ನಿಟ್ಟಿನಲ್ಲಿ ಈ ಒಂದು ಇಂಡಸ್ಟ್ರಿ ಸ್ಟೇಬಲ್ ಆಗಿದೆ ನೆಕ್ಸ್ಟ್ ದಿನಗಳಲ್ಲಿ ಅನ್ನೋದು ನಾವು ಗಮನಿಸಬಹುದು ಇಲ್ಲಿ. ಹಾಗೆ ನೆಕ್ಸ್ಟ್ ಇಂಪಾರ್ಟೆಂಟ್ ಇನ್ನೊಂದು ವಿಷಯ ಗಮನಿಸೋದಾದ್ರೆ ನಾವು ತುಪ್ಪ ಅಥವಾ ಗೀ ಅಂತ ಏನ್ ಹೇಳ್ತಾರೋ ಇಂಗ್ಲಿಷ್ ಅಲ್ಲಿ. ಸೊ ಬೇಸಿಕಲಿ ಈ ಒಂದು ಪ್ರಾಡಕ್ಟ್ ಸೆಕೆಂಡ್ ಬಿಗ್ಗೆಸ್ಟ್ ಒಂದು ಪ್ರಾಡಕ್ಟ್ ಆಗಿರುತ್ತೆ ಓವರ್ ಆಲ್ ಮಾರ್ಕೆಟ್ ಶೇರ್. ಈ ಒಂದು ಮಿಲ್ಕ್ ಡೈರಿ ಪ್ರಾಡಕ್ಟ್ಸ್ ಗಳಂತ ನೋಡೋದಾದ್ರೆ ತುಪ್ಪ ಅನ್ನೋದು ಎರಡನೇ ಬಿಗ್ಗೆಸ್ಟ್ ಪ್ರಾಡಕ್ಟ್ ಆಗಿರುತ್ತೆ. ಆಲ್ಮೋಸ್ಟ್ 16% ನಷ್ಟು ಮಾರ್ಕೆಟ್ ಶೇರ್ ಹೊಂದಿರುತ್ತೆ ಇನ್ ದ ಸೆಗ್ಮೆಂಟ್ ಆಫ್ ಮಿಲ್ಕ್ ಪ್ರಾಡಕ್ಟ್. ಸೊ ಬೇಸಿಕಲಿ ಹಾಲು ಬಿಟ್ರೆ ನೆಕ್ಸ್ಟ್ ತುಪ್ಪನೇ ಜಾಸ್ತಿ ಖರ್ಚಾಗ್ತಾ ಇರುವಂತದ್ದು. ಇದ್ರ ಗ್ರೋತ್ ಕೂಡ ನೆಕ್ಸ್ಟ್ ಬರ್ತಕ್ಕಂಥ ದಿನಗಳಲ್ಲಿ 13 to 14% ಕಂಪೌಂಡೆಡ್ ಗ್ರೋತ್ ಅನ್ನ ಕಾಣೋದಿದೆ ಅಂತ ನಾವು ಇಲ್ಲಿ ಹೇಳ್ಬೋದು ಆಸ್ ಫರ್ ರಿಸರ್ಚ್ ರಿಪೋರ್ಟ್. ಸೊ ನೀವು ಸ್ಕ್ರೀನ್ ಅಲ್ಲಿ ಗಮನಿಸ್ತಾ ಇರಬಹುದು ಈ ಪರ್ಟಿಕ್ಯುಲರ್ ಗೀ ರಿಲೇಟೆಡ್ ಏನೆಲ್ಲ ಡೀಟೇಲ್ಸ್ ಇದೆ ಅಂತ ನಾವು ಇಲ್ಲಿ ಕೊಟ್ಟಿದೀವಿ. 2014-15 ಅಲ್ಲಿ ನೋಡೋದಾದ್ರೆ ಬಿಲಿಯನ್ ರುಪೀಸ್ ಅಲ್ಲಿ ಇರುತ್ತೆ ಈ ಒಂದು ಪರ್ಟಿಕ್ಯುಲರ್ ಡೇಟಾ ಬಂದು. ನೀವು ಈಸಿಯಾಗಿ ಗಮನಿಸಬಹುದು 2014-15 ಇಂದ 2019-20 ವರೆಗೂ 12% ನಷ್ಟು ಕಂಪೌಂಡೆಡ್ ಗ್ರೋತ್ ನ ಕಂಡಿರುತ್ತೆ ಗೀ. ಹಾಗೆ 2019 ಇಂದ 2021 ಸೊ ರೀಸೆಂಟ್ ಡೇಟಾ ನೋಡೋದಾದ್ರೆ ಒಂದು ವರ್ಷದ್ದು 5% ಗ್ರೋತ್ ಕಂಡಿರುತ್ತೆ
ಇದು ಕೋವಿಡ್ ಇದ್ರೂ ಕೂಡ, ಬಿಕಾಸ್ ದ ರೀಸನ್ ದಟ್ ಗೀ ಅನ್ನೋದು, ತುಪ್ಪ ಅನ್ನೋದು ಬಹಳನೇ ಹತ್ರವಾಗಿರುತ್ತೆ. ಆಯುರ್ವೇದಿಕಲ್ಲಿ ಇದಕ್ಕೆ ಬಹಳನೇ ಪ್ರಾಮುಖ್ಯತೆ ಕೊಡ್ತಾರೆ ಬಿಕಾಸ್ ಆಫ್ ಇಟ್ಸ್ ಹೆಲ್ತ್ ಬೆನಿಫಿಟ್. ಸೊ ಹೆಲ್ತ್ ಬೆನಿಫಿಟ್ ಜಾಸ್ತಿ ಇರುತ್ತೆ ತುಪ್ಪಕ್ಕೆ. ಹಾಗಾಗಿನೇ ಈ ಒಂದು ತುಪ್ಪದ ಶೇರ್ ಏನಿದೆಯೋ, ಮಾರ್ಕೆಟ್ ಶೇರ್ ಇದೆ ಇಂಡಸ್ಟ್ರಿಯಲ್ಲಿ, ಆಫ್ಟರ್ ಮಿಲ್ಕ್ ಇದೇ ಇರತಕ್ಕಂತ ಪ್ರಾಡಕ್ಟ್ ಆಗಿರುತ್ತೆ. ಅಂದ್ರೆ 2024-25 ಅಷ್ಟೊತ್ತಿಗೆ ಒಂದು ಪ್ರೊಜೆಕ್ಷನ್ಸ್ ಗಳನ್ನ ನೋಡೋದಾದ್ರೆ ಮೋರ್ ದನ್ 13% ಗ್ರೋತ್ ಅನ್ನ ಈ ಒಂದು ಪರ್ಟಿಕ್ಯುಲರ್ ಇಂಡಸ್ಟ್ರಿಯಲ್ಲಿ ತುಪ್ಪ ಅನ್ನೋ ಪ್ರಾಡಕ್ಟ್ ಏನಿದೆ ಇದು ಕಾಣುವಂತಹ ಒಂದು ಪಾಸಿಬಿಲಿಟೀಸ್ ಇರುತ್ತೆ ಅಂತ ನಮ್ಗೆ ಈ ಒಂದು ಚಾರ್ಟ್ ನೋಡೋದ್ರ ಮೂಲಕ ಅರ್ಥ ಆಗುತ್ತೆ. ಸೊ ಓವರ್ ಆಲ್ ಈ ಚಾರ್ಟ್ಸ್ ಗಳಲ್ಲಿ ನಾವು ಕ್ರೈಸಿಲ್ ಅನ್ನೋ ಒಂದು ಗ್ರೂಪ್ ಇಂದ ತಗೊಂಡಿರ್ತೀವಿ. ಸೊ ಅವರು ಮಾಡ್ತಕ್ಕಂಥ ರಿಸರ್ಚ್ ಏನಿದೆ ಇಂಡಸ್ಟ್ರಿ ಬಗ್ಗೆ ಅದನ್ನ ರೆಫರೆನ್ಸ್ ಆಗಿಟ್ಕೊಂಡು ನಾವಿಲ್ಲಿ ನಿಮ್ಗೆ ಡೇಟಾನ ರಿಪ್ರೆಸೆಂಟ್ ಮಾಡಿದೀವಿ. ವೆಲ್, ಇಷ್ಟೊತ್ತು ನಾವು ಇಂಡಸ್ಟ್ರಿ ರಿವ್ಯೂ ಏನು, ಹಾಗೆ ಈ ಕಂಪನಿ ಯಾವ್ಯಾವ ರೀತಿ ಕೆಲಸ ಗಳನ್ನ ಮಾಡ್ತಾ ಇದೆ, ಓವರ್ ಆಲ್ ಇಂಡಸ್ಟ್ರಿಗೆ ಏನೆಲ್ಲ ಪ್ರೊಜೆಕ್ಷನ್ಸ್ ಗಳಿದೆ ಇನ್ ಟರ್ಮ್ಸ್ ಆಫ್ ದ ಓವರ್ ಆಲ್ ಇಂಡಸ್ಟ್ರಿ ಗ್ರೋತ್ ಅಂತ ನಮ್ಗೆ ಅರ್ಥ ಆಯ್ತು. ಇವಾಗ ನೆಕ್ಸ್ಟ್ ಇಂಪಾರ್ಟೆಂಟ್ ವಿಷಯಕ್ಕೆ ಬರೋಣ. ಈ ಪರ್ಟಿಕ್ಯುಲರ್ ಕಂಪನಿ ಏನಿದೆ ದೊಡ್ಲಾ ಡೈರಿ ಅಂತ ಹೇಳ್ಬಿಟ್ಟು, ಈ ಕಂಪನಿಯ ಫಿನಾನ್ಷಿಯಲ್ಸ್ ಏನು ಹೇಳುತ್ತಪ್ಪ ಅಂದ್ರೆ, ಇನ್ ಟರ್ಮ್ಸ್ ಆಫ್ ಓವರ್ ಆಲ್ ಫಿನಾನ್ಷಿಯಲ್ ಮೆಟ್ರಿಕ್ಸ್ ಗಳು ಏನೇನೆಲ್ಲ ಇಂಪಾರ್ಟೆಂಟ್ ಪ್ಯಾರಾಮೀಟರ್ ಗಳು ಏನೇನೆಲ್ಲ ಹೇಳ್ತಾ ಇದೆ ಇಲ್ಲಿವರೆಗೂ ಅನ್ನೋದನ್ನ ಇವಾಗ ಅರ್ಥ ಮಾಡ್ಕೊಳ್ಳೋಣ. ಸೊ ಓವರ್ ಆಲ್ ಫಿನಾನ್ಷಿಯಲ್ ಡೇಟಾ ನೋಡೋದಾದ್ರೆ ಈ ಕಂಪನಿದು 2018 ಇಂದ 31 ಡಿಸೆಂಬರ್ 2020 ವರೆಗೂ ಏನ್ ಡೇಟಾ ಅವೈಲೇಬಲ್ ಇತ್ತು ನಮಗೆ ಅದನ್ನ ನಾವಿಲ್ಲಿ ರಿಪ್ರೆಸೆಂಟ್ ಮಾಡಿದೀವಿ ನಿಮಗೆ. ಮೊದಲನೇದಾಗಿ ಟೋಟಲ್ ಅಸೆಟ್ಸ್ ಅಂದ್ರೆ ಕಂಪನಿಯ ಆಸ್ತಿ ಎಷ್ಟಿದೆ ಅಂತ ನಾವು ನೋಡೋದಾದ್ರೆ 609 ಕೋಟಿ ಇತ್ತು 2018ರಲ್ಲಿ ಡೇಟಾ ನೋಡೋದಾದ್ರೆ. ಇವಾಗ ಇದು 863 ಕೋಟಿ ಆಗಿರುತ್ತೆ. ಆಲ್ಮೋಸ್ಟ್ ಒಂದು ಸ್ಟೇಬಲ್ ಗ್ರೋತ್ ಅಥವಾ ಒಂದು ಡೀಸೆಂಟ್ ಗ್ರೋತ್ ನಮಗೆ ಟೋಟಲ್ ಅಸೆಟ್ಸ್ ಅಲ್ಲಿ ಕಂಡು ಬಂದಿರುತ್ತೆ ಇಲ್ಲಿ. ಹಾಗೆ ನೆಕ್ಸ್ಟ್ ಟೋಟಲ್ ರೆವಿನ್ಯೂ. ಸೊ ಕಂಪನಿ ರೆವಿನ್ಯೂ ವೈಸ್ ನೋಡೋದಾದ್ರೆ 1597 ಕೋಟಿಯಿಂದ, ಅಂದ್ರೆ 2018 ಅಲ್ಲಿ ಇಷ್ಟಿತ್ತು, ಇವಾಗ 1417 ಕೋಟಿ ಎಷ್ಟಿರೋದನ್ನ ಗಮನಿಸಬಹುದು ಬೈ 31 ಡಿಸೆಂಬರ್ 2020. ಸೊ ಇಲ್ಲಿ ಓವರ್ ಆಲ್ ಸ್ಟೇಬಲ್ ಗ್ರೋತ್ ಅಥವಾ ಒಂದು ಸಡನ್ ಗ್ರೋತ್ ಆ ತರದ್ದೆಲ್ಲ ಏನು ಕಂಡು ಬಂದಿಲ್ಲ. ಬಟ್ ಓವರ್ ಆಲ್ ಪ್ರಾಫಿಟಬಿಲಿಟಿ ಏನಿತ್ತು ಬಿಸ್ನೆಸ್ ಒಂದು ಲೆವೆಲ್ ಅಲ್ಲಿ ಮೇಂಟೈನ್ ಮಾಡೋದನ್ನ ಗಮನಿಸಬಹುದು ಇಲ್ಲಿ. ಬಿಕಾಸ್ ಆಫ್ ದ ಕೋವಿಡ್ ಸುಮಾರು ಇಂಪ್ಯಾಕ್ಟ್ ಗಳಾಗಿತ್ತು. ಸೊ ಅದು ಕೂಡ ಈ ಇಂಪ್ಯಾಕ್ಟ್ ಕಾಣ್ತಾ ಇರೋದು ಓವರ್ ಆಲ್ ರೆವೆನ್ಯೂ ಅಲ್ಲಿ ನಾವು ಗಮನಿಸಬಹುದಾಗಿರುತ್ತೆ. ಬಟ್ ಓವರ್ ಆಲ್ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್, ಸೊ ಅಂದ್ರೆ ನೆಟ್ ಪ್ರಾಫಿಟ್ ನೋಡೋದಾದ್ರೆ ನಾವು 56.9 ಕ್ರೋರ್ಸ್ ಆಗಿರುತ್ತೆ ಇದು 31 ಮಾರ್ಚ್ 2018 ನಲ್ಲಿ. ಬಟ್ ಇವತ್ತಿನ ದಿನಕ್ಕೆ ಅಂದ್ರೆ 31 ಡಿಸೆಂಬರ್ 20 ಅಷ್ಟೊತ್ತಿಗೆ ಡೇಟಾ ನೋಡೋದಾದ್ರೆ 116 ಕೋಟಿಗಳಷ್ಟಾಗಿರುತ್ತೆ ಓವರ್ ಆಲ್ ನೆಟ್ ಪ್ರಾಫಿಟ್. ಸೊ ನೆಕ್ಸ್ಟ್ ಇವಾಗ ರೀಸೆಂಟ್ ಆಗಿರುವಂತಹ ನೆಟ್ ಪ್ರಾಫಿಟ್ ಮಾರ್ಜಿನ್ ಏನಿದೆ ಓವರ್ ಆಲ್ ಈ ಒಂದು ಪರ್ಟಿಕ್ಯುಲರ್ ಇಯರ್ಸ್ ಅಲ್ಲಿ ನೋಡೋದಾದ್ರೆ 8.21% ಆಗಿರುತ್ತೆ. ಹಾಗೆ ಆಪರೇಟಿಂಗ್ ಪ್ರಾಫಿಟ್ ಮಾರ್ಜಿನ್ ಬಂದು 12.14% ಅಷ್ಟು ಗ್ರೋತ್ ಕಂಡಿರುತ್ತೆ. ರಿಟರ್ನ್ ಆನ್ ಇಕ್ವಿಟಿ ಅಂದ್ರೆ ಎಷ್ಟು ರಿಟರ್ನ್ ಕೊಟ್ಟಿದೆಯಪ್ಪ ಕಂಪನಿ ಆನ್ ಇಕ್ವಿಟಿ ಅಂತ ನೋಡೋದಾದ್ರೆ 11.51% ಆಗಿರುತ್ತೆ. ಇಕ್ವಿಟಿ ಪರ್ ಶೇರ್ ಎಷ್ಟಿದೆಯೋ ಅದು ನೋಡೋದಾದ್ರೆ 8.96 ಆಗಿರುತ್ತೆ. ನೆಕ್ಸ್ಟ್ ಪಿ ಅಂದ್ರೆ ಪ್ರೈಸ್ ಟು ಅರ್ನಿಂಗ್ ರೇಷಿಯೋ, ಇಂಡಸ್ಟ್ರಿ ಪಿ ರೇಷಿಯೋ ಬಂದು 38.1. ಹಾಗೆ ಈ ಪರ್ಟಿಕ್ಯುಲರ್ ಕಂಪನಿಯ ಪಿ ರೇಷಿಯೋ ಬಂದು 47.77 ಆಗಿರುತ್ತೆ. ಕಂಪೇರಿಂಗ್ ಟು ದ ಇಂಡಸ್ಟ್ರಿ ಪಿ ಸ್ವಲ್ಪ ಜಾಸ್ತಿ ಇರೋದನ್ನ ನಾವಿಲ್ಲಿ ಗಮನಿಸಬಹುದು ಪಿ ರೇಷಿಯೋ. ಸೊ ನೆಕ್ಸ್ಟ್ ಬಂದು ಡೆಪ್ ಟು ಇಕ್ವಿಟಿ ಬಂದು 0.17 ಆಗಿರುತ್ತೆ. ಬೇಸಿಕಲಿ ತುಂಬಾನೇ ಒಂದು ಕಡಿಮೆ ಒಂದು ಸಾಲವನ್ನ ಹೊಂದಿರುತ್ತೆ ಈ ಕಂಪನಿ ಕಂಪೇರಿಂಗ್ ಟು ದೇರ್ ಅಸೆಟ್ಸ್, ಅಥವಾ ಅವ್ರ ಹತ್ರ ಇರೋ ಆಸ್ತಿ ಕಂಪೇರ್ ಮಾಡಿದ್ರೆ ಸಾಲ ಒಂದು ಕಡಿಮೆ ಇರುತ್ತೆ ಅಂತ ನಾವಿಲ್ಲಿ ಹೇಳ್ಬಹುದು. 0.17 ಆಗಿರುತ್ತೆ ಡೆಪ್ ಟು ಇಕ್ವಿಟಿ ರೇಷಿಯೋ. ವೆಲ್, ಇದು ಫಿನಾನ್ಷಿಯಲ್ಸ್ ಬಗ್ಗೆ ಆದ್ರೆ ಕಂಪನಿದು. ನೆಕ್ಸ್ಟ್ ನೋಡೋಣ, ಬಹಳ ಇಂಪಾರ್ಟೆಂಟ್ ಇದು. ಏನೇನೆಲ್ಲ ಇನ್ವೆಸ್ಟ್ಮೆಂಟ್ ಪ್ರೋಸ್ ಇದೆ, ಕನ್ಸ್ ಇದೆ, ಅಂದ್ರೆ ಏನೇನೆಲ್ಲ ಒಂದು ಫೇವರೇಬಲ್ ವಿಷಯಗಳಿದೆ ಈ ಕಂಪನಿಯಲ್ಲಿ ರೇಟ್ ತಿಳ್ಕೊಳ್ಳುವಂಥದ್ದು, ಹಾಗೆ ಯಾವುದು ಅನ್ಫೇವರೇಬಲ್ ಒಂದು ಕಂಟೆಂಟ್ಸ್ ಗಳಿದೆ ಅನ್ನೋದನ್ನ ಇವಾಗ ಅರ್ಥ ಮಾಡ್ಕೊಳ್ಳೋಣ ಆಸ್ ಎ ಕಾಮನ್ ಇನ್ವೆಸ್ಟರ್. ಮೊದಲನೇದಾಗಿ ನಾನು ಆಲ್ರೆಡಿ ಹೇಳಿದೆ, ಮಿಲ್ಕ್ ಪ್ರಾಡಕ್ಟ್ ಅನ್ನೋದು ಇದು ಒಂಥರ ಏನಂದ್ರೆ ಬಹಳ ಮನುಷ್ಯನಿಗೆ ಬಹಳ ಎಮೋಷನಲಿ ಅಟ್ಯಾಚ್ ಆಗಿರುವಂತಹ ಪ್ರಾಡಕ್ಟ್. ಸೊ ಆಬ್ವಿಯಸ್ಲಿ ಆ ನಿಟ್ಟಿನಲ್ಲಿ ನೋಡೋದಾದ್ರೆ ಈ ಮಿಲ್ಕ್ ಪ್ರಾಡಕ್ಟ್ಸ್ ಅಥವಾ ಮಿಲ್ಕ್ ರಿಲೇಟೆಡ್ ವ್ಯಾಲ್ಯೂಯೇಟೆಡ್ ಪ್ರಾಡಕ್ಟ್ಸ್ ಗ್ರೋತ್ ಏನಿದೆಯೋ ನೆಕ್ಸ್ಟ್ ಬರ್ತಕ್ಕಂಥ ದಿನಗಳಲ್ಲಿ ಬಹಳ ಸ್ಟೇಬಲ್ ಆಗಿರುತ್ತೆ ಅನ್ನೋದನ್ನ ನಾವು ಊಹಿಸ್ಕೋಬಹುದು. ಬಿಕಾಸ್ ಎಲ್ಲರೂ ಯೂಸ್ ಮಾಡೇ ಮಾಡ್ತೀವಿ ನಾವು, ಮಿಲ್ಕಿಗೆ ಬಹಳನೇ ಒಂದು ಪ್ರಾಮುಖ್ಯತೆನ ಕೊಡ್ತೀವಿ. ಎಸ್ಪೆಷಲಿ ಇಂಡಿಯಾದಲ್ಲಿ ನಮ್ಮ ಡಯಟ್ ಮಿಲ್ಕ್ ಇಲ್ಲ ಅಂದ್ರೆ ನಡೆಯೋದಿಲ್ಲ, ಮೊಸರು ಹಾಲು ಇಲ್ಲ ಅಂದ್ರೆ ನಡೆಯೋದಿಲ್ಲ ಅನ್ನೋ ಒಂದು ಪರಿಸ್ಥಿತಿ ಇದೆ. ಎಲ್ಲಿ ಹಳ್ಳಿಗಳಲ್ಲಿ ಪ್ರತಿಯೊಬ್ಬ ಮನುಷ್ಯನು ಈ ಒಂದು ಪ್ರಾಡಕ್ಟ್ಸ್ ಗಳನ್ನ ಯೂಸ್ ಮಾಡ್ತಾ ಇದ್ದಾನೆ. ಆ ನಿಟ್ಟಿನಲ್ಲಿ ಈ ಇಂಡಸ್ಟ್ರಿ ಒಂದು ಬಹಳ ಸ್ಟೇಬಲ್ ಆಗಿರುತ್ತೆ ಬರ್ತಕ್ಕಂಥ ದಿನಗಳಲ್ಲಿ ಅನ್ನೋದನ್ನ ಮೊದಲನೇ ಪಾಯಿಂಟ್ ಆಗಿರುತ್ತೆ ಇನ್ ಟರ್ಮ್ಸ್ ಆಫ್ ದ ಪ್ರೋಸ್. ನೆಕ್ಸ್ಟ್ ಈ ಮಿಲ್ಕ್ ಪ್ರಾಡಕ್ಟ್ ಏನಿದೆಯೋ, ಮಿಲ್ಕ್ ಪ್ರಾಡಕ್ಟ್ ಬಹಳ ದಿನ ಹೋಲ್ಡ್ ಮಾಡಿ ಇಟ್ಕೊಳ್ಳೋಕ್ ಆಗಲ್ಲ, ಅಂದ್ರೆ ಕೆಟ್ಬಿಡುತ್ತೆ ಪ್ರಾಡಕ್ಟ್. ಜಾಸ್ತಿ ದಿನ ಹೋಲ್ಡ್ ಮಾಡಿ ಇಟ್ಬಿಟ್ರೆ ವಾಸನೆ ಬರೋದು ಅಥವಾ ಕೆಟ್ಟೋಗುತ್ತೆ ಆ ಪ್ರಾಡಕ್ಟ್ಸ್ ಗಳು. ಸೊ ಹಾಗಾಗಿ ರೀಜನಲ್ ಲೆವೆಲ್ ಅಲ್ಲಿ ಯಾರು ಬಿಸ್ನೆಸ್ ಗಳನ್ನ ಮಾಡ್ತಿರ್ತಾರೋ ಅಥವಾ ನೋಡ್ಕೊಳ್ತಾ ಇರ್ತಾರೋ ಅವ್ರಿಗೆ ಬಹಳನೇ ಅಡ್ವಾಂಟೇಜ್ ಆಗಿರುತ್ತೆ ಇದು. ಅವರ ಡಾಮಿನೆನ್ಸ್ ಜಾಸ್ತಿ ಇರುತ್ತೆ ಇಂಡಸ್ಟ್ರಿಯಲ್ಲಿ ಅಂತ ನಾನು ಆಲ್ರೆಡಿ ಹೇಳಿದೆ ನಿಮಗೆ. ಸೊ ಆ ನಿಟ್ಟಿನಲ್ಲಿ ನೋಡೋದಾದ್ರೆ ಕಂಪನಿ ಮೋರ್ ದನ್ 25 ಇಯರ್ ಒಂದು ಒಳ್ಳೆಯ ಪ್ರೆಸೆನ್ಸ್ ಅನ್ನ ಹೊಂದಿರುತ್ತೆ, ಒಂದು ಒಳ್ಳೆಯ ಬ್ರ್ಯಾಂಡ್ ನೇಮ್ ಅನ್ನ ಬಿಲ್ಡ್ ಮಾಡಿರುತ್ತೆ ರೀಜನಲ್ ಲೆವೆಲ್ ಅಲ್ಲಿ, ಎಸ್ಪೆಷಲಿ ಇನ್ ಸೌತ್ ಇಂಡಿಯಾ ನೋಡೋದಾದ್ರೆ. ಇನ್ನ ನೆಕ್ಸ್ಟ್ ನೋಡೋದಾದ್ರೆ ಈ ಕೊರೋನಾ ಅಥವಾ ಕೋವಿಡ್ ಬಂದಾದ್ಮೇಲೆ ಜನಗಳ ದೃಷ್ಟಿ ಬಹಳ ಹೆಲ್ತ್ ಕಡೆಗೆ ಹೋಗ್ಬಿಟ್ಟಿದೆ. ಎಲ್ಲರೂ ಈಗ ಹೆಲ್ತ್ ಕಾನ್ಶಿಯಸ್. ಮುಂಚೆ ಆದ್ರೆ ಬಿಡು ಹೆಂಗೋ ನಡೀತಾ ಇತ್ತು ಅಂತ ಅನ್ಕೊಳ್ತಾ ಇದೀವಿ. ಬಟ್ ಇವತ್ತಿನ ದಿನ ಹೆಲ್ತ್ ಅನ್ನೋದು ಅಟ್ಮೋಸ್ಟ್ ಪ್ರಿಯಾರಿಟಿ ಆಗಿರುತ್ತೆ ಎಲ್ರಿಗೂ. ಆ ನಿಟ್ಟಿನಲ್ಲಿ ಸೊ ಓವರ್ ಆಲ್ ಅನ್ಆರ್ಗನೈಸ್ಡ್ ಸೆಕ್ಟರ್ಸ್ ಅಲ್ಲಿ ಅಥವಾ ಅನ್ಆರ್ಗನೈಸ್ ಸೆಗ್ಮೆಂಟ್ ಅಲ್ಲಿ ಏನ್ ಅಡಿಷನಲ್ ಖರ್ಚು ವೆಚ್ಚಗಳು ಅದರಲ್ಲಿ ಪ್ರಾಪರ್ ಮಾನಿಟರಿಂಗ್ ಒಂದು ಸಿಸ್ಟಮ್ ಬಂದ್ರೆ ಆಬ್ವಿಯಸ್ಲಿ ಒಂದು ಕಂಪನಿ ಕಾಸ್ಟ್ ಕಟ್ಟಿಂಗ್ ಅದ್ರ ಕಡೆಗೂ ಒಂದು ಫೋಕಸ್ ಮಾಡುವಂತಹ ಒಂದು ಸಾಧ್ಯತೆಗಳಿರುತ್ತೆ. ಸೊ ಇದು ಕೂಡ ಈ ಒಂದು ಕಂಪನಿಯ ಪ್ರೋಸ್ ಲಿಸ್ಟ್ ಅಲ್ಲಿ ಆಡ್ ಮಾಡಬಹುದು ನಾವು. ಇನ್ನ ನೆಕ್ಸ್ಟ್ ಬಹಳ ಇಂಪಾರ್ಟೆಂಟ್ ಪಾಯಿಂಟ್ ಈ ಪ್ರೋಸ್ ಲಿಸ್ಟ್ ಅಲ್ಲಿ ಬರೋದು
ಅಂತ ಅಂದ್ರೆ ಈ ಕಂಪನಿ ಪರ್ಫಾರ್ಮೆನ್ಸ್ ರೀಸೆಂಟ್ ಆಗಿ ಅಂದ್ರೆ ಈ 9 ತಿಂಗಳು ಏನಿತ್ತು, ಮೊದಲನೇ 9 ತಿಂಗಳು ಫಿನಾನ್ಷಿಯಲ್ 2021 ನಲ್ಲಿ ಬಹಳ ಒಂದು ಒಳ್ಳೆಯ ಪರ್ಫಾರ್ಮೆನ್ಸ್ ನ ಕಂಡಿರುತ್ತೆ. ಅಫ್ಕೋರ್ಸ್ ಮೋರ್ ದನ್ 116 crores ನಷ್ಟು ಪ್ರಾಫಿಟ್ ರೆಕಾರ್ಡ್ ಮಾಡಿರುತ್ತೆ ಈ ಕಂಪನಿ, ವಿಚ್ ಇಸ್ ಅ ವೆರಿ ಗುಡ್ ನಂಬರ್ ಕಂಪೇರ್ ಟು ದ ಲಾಸ್ಟ್ ಇಯರ್. ಹಾಗೆ ಈ 9 ತಿಂಗಳು ಅರ್ನಿಂಗ್ ಪರ್ ಶೇರ್ ಇದೆಯೋ ಅಂದ್ರೆ ಬೇಸಿಕಲಿ ಇವರು ಓವರ್ ಆಲ್ ಅರ್ನಿಂಗ್ ಏನಿತ್ತು ಅದನ್ನ ಡಿವೈಡ್ ಬೈ ಇವರು ಔಟ್ಸ್ಟ್ಯಾಂಡಿಂಗ್ ಶೇರ್ ಮಾಡಿದಾಗ EPS ಸಿಗುತ್ತೆ. ಸೊ EPS ಅಥವಾ ಅರ್ನಿಂಗ್ ಪರ್ ಶೇರ್ ವೈಸ್ ನೋಡೋದಾದ್ರೆ ಅರೌಂಡ್ 20 ಬರುತ್ತೆ ಈ ಒಂದು EPS ಡೇಟಾ ಬಂದು. ಇದನ್ನ PE ರೇಷಿಯೋ ಕ್ಯಾಲ್ಕುಲೇಷನ್ ಗೆ ಯೂಸ್ ಮಾಡೋದಾದ್ರೆ PE ರೇಷಿಯೋ ಬಂದು 20.47 ಆಗಿರುತ್ತೆ. ಇದು ಇಂಡಸ್ಟ್ರಿ PE ಕಂಪೇರ್ ಮಾಡೋದಾದ್ರೆ ಸಿಗ್ನಿಫಿಕೆಂಟ್ಲಿ ಕಡಿಮೆ ಇರೋದನ್ನ ಕೂಡ ಗಮನಿಸಬಹುದು. ಈ 9 ತಿಂಗಳ ಪರ್ಫಾರ್ಮೆನ್ಸ್ ಏನಿತ್ತು ಈ ಕಂಪನಿದು ರೀಸೆಂಟ್ ಆಗಿ ಮಾಡಿರೋ ಪರ್ಫಾರ್ಮೆನ್ಸ್, ಇದು ಕೂಡ ಒಂದು ಪ್ರಶಂಸನೀಯವಾಗಿರುತ್ತೆ. ಇದನ್ನು ಕೂಡ ನಾವು ಒಂದು ಪ್ರೋಸ್ ಲಿಸ್ಟ್ ಅಲ್ಲಿ ಆಡ್ ಮಾಡಬೇಕಾಗುತ್ತೆ ಇಲ್ಲಿ. ಇದು ಇನ್ವೆಸ್ಟ್ಮೆಂಟ್ ಪ್ರೋಸ್ ಗಳಾದ್ರೆ ಯಾವುದೇ ಒಂದು ಕಂಪನಿಗೆ ಅದರದೇ ಆದಂತಹ ಡಿಸ್ಅಡ್ವಾಂಟೇಜ್ಗಳು ಅಥವಾ ಫೇವರಬಲ್ ಇಲ್ಲದಿರುವಂತಹ ಒಂದು ಕಂಟೆಂಟ್ಸ್ ಗಳನ್ನ ಕೂಡ ನಾವು ಅನಲೈಸ್ ಮಾಡಬೇಕಾಗುತ್ತೆ ಇನ್ವೆಸ್ಟಿಂಗ್ ಅಲ್ಲಿ. ಸೊ ಅದರ್ವೈಸ್ ನೋಡೋದಾದ್ರೆ ಮೊದಲನೇದಾಗಿ ಈ ಪರ್ಟಿಕ್ಯುಲರ್ ಇಂಡಸ್ಟ್ರಿಗಳು ಏನಿದೆಯೋ ಮಿಲ್ಕ್ ಇಂಡಸ್ಟ್ರಿಗೆ, ಸೊ ಮಿಲ್ಕ್ ಅನ್ನೋದೇ ಒಂದು ಮೇಜರ್ ಪ್ರಾಡಕ್ಟ್. ಆಬ್ವಿಯಸ್ಲಿ ಇದು ನೇಚರ್ ಇಂದ ಬರ್ತಕ್ಕಂಥದ್ದು, ಇದೆಲ್ಲೋ ಒಂದು ರೆಡಿ ಮಾಡಿ ಕೆಮಿಕಲೈಸ್ ಮಾಡಿ ಮಾಡುವಂತದ್ದಲ್ಲ, ನೇಚರ್ ಪ್ರೊವೈಡ್ ಮಾಡುವಂತದ್ದು. ಹಾಗಾಗಿ ಪ್ರೈಸಿಂಗ್ ಅಲ್ಲಿ ಇವರು ಜಾಸ್ತಿ ಒಂದು ಏರಿಳಿತಗಳನ್ನ ಮಾಡಕ್ಕಾಗಲ್ಲ. ಸೊ ಆ ನಿಟ್ಟಿನಲ್ಲಿ ನೋಡೋದಾದ್ರೆ ಈ ಬಿಡ್ಡ ಪರ್ಫಾರ್ಮೆನ್ಸ್ ಬಹಳ ಕಡಿಮೆ ಇರುತ್ತೆ ಇವ್ರದ್ದು, ಆಲ್ಮೋಸ್ಟ್ 4 to 6% ಆಗಿರುತ್ತೆ ಮಿಲ್ಕ್ ಕಡೆಯಿಂದ. ಸೊ ಇದು ಕೂಡ ಒಂದು ಕನ್ಸರ್ನಿಂಗ್ ಪಾಯಿಂಟ್ ಆಗುತ್ತೆ ಕಂಪನಿಗೆ. ನೆಕ್ಸ್ಟ್ ಕೊನೆಯದಾಗಿ ಕಾಂಪಿಟೇಷನ್. ಸೊ ಆಬ್ವಿಯಸ್ಲಿ ಒಂದು ಪಾರ್ಟ್ ಅನ್ನು ನಾವು ನೆಗ್ಲೆಕ್ಟ್ ಮಾಡಕ್ಕಾಗಲ್ಲ. ಯಾವುದೇ ಒಂದು ಇಂಡಸ್ಟ್ರಿ ಅಂದ್ರೆ ಅದಕ್ಕೆ ಕಾಂಪಿಟೇಷನ್ ಇದ್ದೇ ಇರುತ್ತೆ. ಎಸ್ಪೆಷಲಿ ಇವಾಗ ಈ ಕಂಪನಿ ರಿಲೇಟೆಡ್ ನೋಡೋದಾದ್ರೆ ಅಮೂಲ್ ಅನ್ನೋ ಒಂದು ಕಂಪನಿ ರೂರಲ್ ಏರಿಯಾ ಹಾಗೆ ಓವರ್ ಆಲ್ ನೆಕ್ಸ್ಟ್ ಲೆವೆಲ್ ಅಲ್ಲಿ ಪ್ರೊಕ್ಯೂರ್ಮೆಂಟ್ ರೀಚರ್ಸ್ ಗಳೇನಿದೆ ಅಂದ್ರೆ ಜಾಸ್ತಿ ಜನಕ್ಕೆ ರೀಚ್ ಆಗ್ತಾ ಇರುತ್ತೆ ಈ ಒಂದು ಕಂಪನಿ ಕಂಪೇರಿಂಗ್ ಟು ದ ಆಲ್ ಪ್ರೈವೇಟ್ ಕಂಪನಿಗಳೇನಿದೆ ಈ ಪರ್ಟಿಕ್ಯುಲರ್ ರೀತಿಯಲ್ಲಿ ವರ್ಕ್ ಮಾಡ್ತಾ ಇರೋಂಥದ್ದು. ಹಾಗೆ ಈ FMCG ಮೇಜರ್ಸ್ ಗಳು ಅಂದ್ರೆ ಫಾಸ್ಟ್ ಮೂವಿಂಗ್ ಕನ್ಸ್ಯೂಮಿಂಗ್ ಗೂಡ್ಸ್ ಅಲ್ಲಿ ವರ್ಕ್ ಮಾಡ್ತಾ ಇರೋಂಥ ದೊಡ್ಡ ದೊಡ್ಡ ಎಸ್ಟಾಬ್ಲಿಷ್ಡ್ ಕಂಪನಿಗಳು, ITC ಇರ್ಬೋದು, ನೆಸ್ಲೆ ಇರ್ಬೋದು, ಬ್ರಿಟಾನಿಯಾ ಇರ್ಬೋದು, ಈ ವ್ಯಾಲ್ಯೂ ಆಡೆಡ್ ಪ್ರಾಡಕ್ಟ್ಸ್ ಗಳ ರಿಲೇಟೆಡ್ ಸುಮಾರು ವರ್ಕ್ ಗಳನ್ನ ಆಲ್ರೆಡಿ ಮಾಡ್ತಾ ಇದ್ದಾರೆ. ಹಾಗೆ ಇವರಿಗೆಲ್ಲ ಒಂದು ಎಕ್ಸ್ಪೀರಿಯನ್ಸ್ ಗಳು ಜಾಸ್ತಿ ಇರುತ್ತೆ, ಇವರು ಬ್ರ್ಯಾಂಡ್ ವ್ಯಾಲ್ಯೂನು ಜಾಸ್ತಿ ಇರೋದ್ರಿಂದ ಇವ್ರೇನಾದ್ರೂ ಈ ಒಂದು ಪರ್ಟಿಕ್ಯುಲರ್ ಇಂಡಸ್ಟ್ರಿಗೆಲ್ಲ ಎಂಟ್ರಿ ಕೊಡೋಕೆ ಸ್ಟಾರ್ಟ್ ಮಾಡಿದ್ರು ಅಂದ್ರೆ ಕಾಂಪಿಟೇಷನ್ ನೆಕ್ಸ್ಟ್ ಲೆವೆಲ್ ಹೊರಟೋಗುತ್ತೆ. ಆ ನಿಟ್ಟಿನಲ್ಲಿ ಈ ಕಂಪನಿ ಯಾವ ರೀತಿ ಈ ತರ ದೊಡ್ಡ ದೊಡ್ಡ ಮೇಜರ್ ಪ್ಲೇಯರ್ಸ್ ಗಳಿಗೆ ಕಾಂಪಿಟೇಷನ್ ಕೊಟ್ಕೊಂಡು ಯಾವ ರೀತಿ ತನ್ನ ಬೆಳವಣಿಗೆ ನೆಕ್ಸ್ಟ್ ಮುಂದುವರಿಸುತ್ತೆ, ಹಾಗೆ ಯಾವ ರೀತಿ ಒಂದು ಬಿಸ್ನೆಸ್ ನ ಸ್ಟೇಬಲ್ ಆಗಿ ಮುಂದೆ ತಗೊಂಡೋಗುತ್ತೆ ಅನ್ನೋದನ್ನ ನೆಕ್ಸ್ಟ್ ನಾವು ಕಾದ್ ನೋಡಬೇಕಾಗಿದೆ. ವೆಲ್, ಇದು ಪ್ರೋಸ್ ಅಂಡ್ ಕನ್ಸ್ ಆದ್ರೆ ಕಂಪನಿ ರಿಲೇಟೆಡ್ ಏನೇನೆಲ್ಲ ಪ್ರೋಸ್ ಇತ್ತು, ಕನ್ಸರ್ನ್ಸ್ ಗಳಿತ್ತು ಅದನ್ನೆಲ್ಲ ನಾವು ಅರ್ಥ ಮಾಡ್ಕೊಂಡ್ವಿ ಇಲ್ಲಿವರೆಗೂ. ಇವಾಗ ಇಂಪಾರ್ಟೆಂಟ್ ಮ್ಯಾಟರ್ ಬರೋಣ, IPO ಡೀಟೇಲ್. ಸೊ ಓವರ್ ಆಲ್ ಈ ಕಂಪನಿ IPO ಏನು ಇಶ್ಯೂ ಮಾಡ್ತಾ ಇದೆಯೋ ಈ IPO ರಿಲೇಟೆಡ್ ಏನೇನೆಲ್ಲ ಡೀಟೇಲ್ಸ್ ಗಳಿದೆ, ಯಾವಾಗ ಓಪನ್ ಆಗುತ್ತೆ, ಯಾವ ರೀತಿ ಅಪ್ಲೈ ಮಾಡೋದು, ಏನೇನೆಲ್ಲ ಡೀಟೇಲ್ಸ್ ಗಳಿದೆ IPO ರಿಲೇಟೆಡ್ ಇವಾಗ ಅರ್ಥ ಮಾಡ್ಕೊಳ್ಳೋಣ. ಸೊ ಸ್ಕ್ರೀನ್ ಅಲ್ಲಿ ನಾನು ನಿಮ್ಗೆ ಡೀಟೇಲ್ಸ್ ಕೊಡ್ತಾ ಇದ್ದೀನಿ ಇಲ್ಲಿ. ಇವಾಗ IPO ಓಪನಿಂಗ್ ಡೇಟ್ ಬಂದು June 16, 2021 ಆಗಿರುತ್ತೆ. IPO ಕ್ಲೋಸಿಂಗ್ ಡೇಟ್ ಬಂದು June 18, 2021. ಹಾಗೆ ಫೇಸ್ ವ್ಯಾಲ್ಯೂ ಕಂಪನಿ ನೋಡೋದಾದ್ರೆ 10 rupees ಪರ್ ಇಕ್ವಿಟಿ ಶೇರ್ ಆಗಿರುತ್ತೆ. IPO ಪ್ರೈಸ್ ಬಂದು 421 ಇಂದ 428 ವರೆಗೂ ಬಿಡ್ ಆಗಕ್ಕೆ ಹೋಗ್ತಾ ಇದೆ. ಬೇಸಿಕಲಿ ಈ ಒಂದು ರೇಟ್ ಅಲ್ಲೇ ಬಿಡ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಮಾರ್ಕೆಟ್ ಲಾಟ್ ಬಂದು 35, ಮಿನಿಮಮ್ ಆರ್ಡರ್ ಕ್ವಾಂಟಿಟಿ ಬಂದು 1 ಲಾಟ್. ಅಂದ್ರೆ ಓವರ್ ಆಲ್ 35 ಕ್ವಾಂಟಿಟಿ ಮಿನಿಮಮ್ ಆಗಿ ನೀವು ಬಿಡ್ ಮಾಡೋ ಅಥವಾ ಒಂದು ಪರ್ಚೇಸ್ ಮಾಡುವಂತಹ ಒಂದು ಚಾನ್ಸಸ್ ಇರುತ್ತೆ ನಿಮಗೆ ಈ ಓವರ್ ಆಲ್ IPO ದಲ್ಲಿ. ಸೊ ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್, ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್ ಎರಡರಲ್ಲೂ ಲಿಸ್ಟ್ ಆಗ್ತಾ ಇದೆ. ಲಿಸ್ಟಿಂಗ್ ಡೇಟ್ ಬಂದು June 28, 2021 ಆದ್ರೆ ಬೇಸಿಸ್ ಆಫ್ ಅಲಾಟ್ಮೆಂಟ್ ಡೇಟ್ ಬಂದು June 23, 2021. ಸೊ ಇನ್ನ ಇಶ್ಯೂ ಸೈಜ್ ವೈಸ್ ನೋಡೋದಾದ್ರೆ 520 crores ಆಗಿರುತ್ತೆ. ಫ್ರೆಶ್ ಇಶ್ಯೂ ಬಂದು 50 crores, ಅದರಲ್ಲಿ ಆಫರ್ ಫಾರ್ ಸೇಲ್ಸ್ ಬಂದು 470 crores ಆಗಿರುತ್ತೆ. ಸೊ ಇದು ಓವರ್ ಆಲ್ ಕಂಪನಿ IPO ಡೀಟೇಲ್ಸ್ ಆಗಿರುತ್ತೆ. IPO ಹೇಗೆ ಅಪ್ಲೈ ಮಾಡೋದಪ್ಪ? ಸಿಂಪಲ್, ನೀವು ಗ್ರೋ ಆಪ್ ನ ಯೂಸ್ ಮಾಡ್ಕೊಂಡು ಅಪ್ಲೈ ಮಾಡಬಹುದು IPOs ಗೆ. ಅದ್ರ ರಿಲೇಟೆಡ್ ಡಿಸ್ಕ್ರಿಪ್ಷನ್ ನಾವು ಲಿಂಕ್ ಅಲ್ಲಿ ಕೊಟ್ಟಿದೀವಿ, ನೀವು ಅದನ್ನ ಯೂಸ್ ಮಾಡ್ಕೊಂಡು ಅಕೌಂಟ್ ಓಪನ್ ಮಾಡ್ಕೊಳ್ಬಹುದು ಗ್ರೋದ್. ಹಾಗೆ ನೀವು ಈ ತರ ಕಂಪನಿಗಳಲ್ಲಿ ಇದೇ ಒಂದಲ್ಲ ಯಾವುದೇ ತರದ IPO ರಿಲೀಸ್ ಆಗೋದಿದೆ ನೆಕ್ಸ್ಟ್ ದಿನಗಳೇನಂತಂದ್ರೆ IPO ಗೆ ನೀವು ಗ್ರೋ ಆಪ್ ಯೂಸ್ ಮಾಡೋದ್ರ ಮೂಲಕನೇ ಅಪ್ಲೈ ಮಾಡಬಹುದು. ವೆಲ್, ನಾನು ಇಲ್ಲಿವರೆಗೂ ಕೊಟ್ಟಿರುವಂತಹ ಮಾಹಿತಿ ನಿಮಗೆ ಯೂಸ್ಫುಲ್ ಆಗಿತ್ತು, ಹಾಗೆ ನೀವು ಇದನ್ನ ಯೂಸ್ ಮಾಡ್ಕೊಳ್ತೀರಾ ಪ್ರಾಪರ್ ಆಗಿ ಅನ್ನೋ ಒಂದು ಭರವಸೆ ನನಗಿದೆ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ದಯವಿಟ್ಟು ಒಂದು ಲೈಕ್ ಬಟನ್ ನ ಕ್ಲಿಕ್ ಮಾಡಿ. ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಯಲ್ಲಿ ಯಾರ್ಯಾರಿಗೆ ಸ್ಟಾಕ್ ಮಾರ್ಕೆಟ್ ರೇಟ್ ತಿಳ್ಕೋಬೇಕು ಅನ್ನೋ ಒಂದು ಆಸಕ್ತಿ ಇರುತ್ತೋ ಅವರಿಗೆ ಈ ಒಂದು ವಿಡಿಯೋಸ್ ಗಳನ್ನ ಶೇರ್ ಮಾಡಿ. ಕೊನೆಯದಾಗಿ ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ನಮ್ಮ ಚಾನಲ್ ಅಂದ್ರೆ ದಯವಿಟ್ಟು ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ. ನಮ್ಮ ಕಡೆಯಿಂದ ನಿಮಗೆ ರೆಗ್ಯುಲರ್ ಅಪ್ಡೇಟ್ಸ್ ವಿತ್ ಪ್ರಿಯಾರಿಟಿ ತಲುಪಬೇಕು ಅಂದ್ರೆ. ನಾನು ಇಲ್ಲಿವರೆಗೂ ಏನೆಲ್ಲ ಇನ್ಫಾರ್ಮೇಶನ್ ಕೊಟ್ಟಿದ್ದೀನಿ ಇದು ಎಜುಕೇಶನಲ್ ಪರ್ಪಸ್ ಗೆ ಮಾತ್ರ. ಇದನ್ನ ದಯವಿಟ್ಟು ಬೈ ಅಂಡ್ ಸೆಲ್ ರೆಕಮೆಂಡೇಶನ್ಸ್ ಅಂತ ಕನ್ಸಿಡರ್ ಮಾಡಕ್ ಹೋಗಬೇಡಿ. ಯಾವುದೇ ಇನ್ವೆಸ್ಟ್ಮೆಂಟ್ ಅಥವಾ ಹೂಡಿಕೆಗಳನ್ನ ಮಾಡೋದಕ್ಕಿಂತ ಮುಂಚೆ ಪ್ರಾಪರ್ ಆಗಿ ಅನಲೈಸ್ ರಿಸರ್ಚ್ ಮಾಡಿ ಡಿಸಿಷನ್ ತಗೊಳ್ಳತಕ್ಕದ್ದು. ಬಿಕಾಸ್ ಸ್ಟಾಕ್ ಮಾರ್ಕೆಟ್ ಇನ್ವೆಸ್ಟ್ಮೆಂಟ್ಸ್ ಆರ್ ಸಬ್ಜೆಕ್ಟ್ ಟು ರಿಸ್ಕ್. ಇಷ್ಟು ಹೇಳ್ತಾ ಈ ವಿಡಿಯೋ ನಾನು ಇಲ್ಲಿಗೆ ಮುಗಿಸ್ತೀನಿ. ಮತ್ತೆ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಜೈ ಹಿಂದ್. Investment in securities market are subject to market risks. Read all the related documents carefully before investing. Please read the risk disclosure documents carefully before investing in equity shares, derivatives, mutual fund, and or other instruments traded on the stock exchanges.